ಹಲೋ, ಹೇಗಿದ್ದೀರಾ? ನಿಮಗೆಲ್ಲ ನಮ್ಮ ಚಾನಲ್ ಜೇಸ್ ಜ್ಞಾನ್ ಹಬ್ಗೆ ಸ್ವಾಗತ. ಇಂದು ನಾವು ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ 10ನೇ ತರಗತಿಯ ಮೊದಲನೆಯ ಪಾಠವಾದಂತಹ ಶಬರಿ ಈ ಪಾಠದ ಎಕ್ಸ್ಪ್ಲನೇಷನ್ ಕಡೆಗೆ ಗಮನ ಕೊಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ. ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ ಮತ್ತು ದಯವಿಟ್ಟು ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ. ಈ ಪಾಠವನ್ನು ಬಹಳ ಸರಳವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ನೀವು ಈ ಪಾಠದ ಎಕ್ಸ್ಪ್ಲನೇಷನ್ನ ಕೇಳಿಕೊಂಡು ಎಕ್ಸಾಮಿಗೆ ಹೋದರೂ ನಿಮಗೆ ಈ ಪಾಠದ ಬಗ್ಗೆ ಕೇಳಿರುವಂಥ ಪ್ರತಿಯೊಂದು ಪ್ರಶ್ನೆಗೂ ಉತ್ತರವನ್ನು ಬರೆಯಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಪಾಠವನ್ನು ಶುರು ಮಾಡೋಣ. ಶಬರಿ ಗದ್ಯ ಭಾಗ 1 ಶಬರಿ. ಈ ಪಾಠವನ್ನು ಬರೆದಿರುವಂಥವರು ಪೂತಿ ನರಸಿಂಹಾಚಾರ್ಯ ಅವರು. ಬನ್ನಿ ಪೂತಿ ನರಸಿಂಹಾಚಾರ್ಯ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಕೃತಿಕಾರರ ಪರಿಚಯ ನೋಡಿ. ಪೂತಿನ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಪುರೋಹಿತ ತಿರುನಾರಾಯಣಯ್ಯಂಗಾರ್ಯ ನರಸಿಂಹಾಚಾರ್ಯವರು 1905 ಇವರು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯವರು. ಕನ್ನಡ ವಿಶ್ವಕೋಶದ ಭಾಷಾಂತರಕಾರರಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಕನ್ನಡ ನಿಘಂಟು ಸಂಪಾದಕರಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಕನ್ನಡ ನವೋದಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಪೂತಿನ ಅವರ ಗೀತನಾಟಕ, ಕವಿತೆ, ಸಣ್ಣ ಕತೆ, ಪ್ರಬಂಧ, ವಿಚಾರ ಸಾಹಿತ್ಯ ಮೊದಲಾದ ಪ್ರಕಾರಗಳಲ್ಲಿ ಇವರು ಸಾಹಿತ್ಯವನ್ನು ರಚಿಸಿದ್ದಾರೆ. ಮತ್ತು ಇವರ ಗೀತನಾಟಕ ಇವರ ಪ್ರಾತಿನಿಧಿಕ ಪ್ರಕಾರ. ಗೀತನಾಟಕಗಳನ್ನು ಇವರು ಬಹಳಷ್ಟು ಬರೆದಿದ್ದಾರೆ. ಇವರು ಇದಕ್ಕೆ ಬಹಳ ಇಂಪಾರ್ಟೆನ್ಸ್ ಕೊಟ್ಟಿದ್ರು. ಅಹಲ್ಯೆ, ಗೋಕುಲ ನಿರ್ಗಮನ, ಶಬರಿ, ವಿಕಟ ವಿಜಯ, ಹಂಸದಮಯಂತಿ ಮತ್ತು ಇತರ ರೂಪಕಗಳು, ಹಣತೆ, ರಸ ಸರಸ್ವತಿ, ಗಣೇಶ ದರ್ಶನ, ಶಾರದಯಾಮಿನಿ, ಶ್ರೀಹರಿಚರಿತೆ, ರಥಸಪ್ತಮಿ ಇವರ ಪ್ರಮುಖ ಕೃತಿಗಳಾಗಿವೆ. ಹಂಸದಮಯಂತಿ ಮತ್ತು ಇತರ ರೂಪಕಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಇವರಿಗೆ. ಮತ್ತು ಶ್ರೀಹರಿಚರಿತ್ರೆ ಕಾವ್ಯಕ್ಕೆ ಪಂಪ ಪ್ರಶಸ್ತಿ ಕೂಡ ದೊರಕಿದೆ. ಮೈಸೂರು ವಿಶ್ವವಿದ್ಯಾನಿಲಯ ಗೌರವ ಡಿಲೇಟ್ ಪದವಿಯನ್ನು ನೀಡಿ ಇವರಿಗೆ ಗೌರವವನ್ನು ಸಲ್ಲಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ 1981ರಲ್ಲಿ ಸಮಾವೇಶಗೊಂಡ 53ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರು ಆಗಿದ್ದರು. ಈ ಶಬರಿ ಅನ್ನೋ ಗೀತನಾಟಕದ ಆಶಯ ಭಾವ ಏನು? ಯಾವ ಆಶಯ ಭಾವದ ಮೇಲೆ ನಮಗೆ ಇದನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ ನೋಡಿ. ಶಬರಿ ಗೀತನಾಟಕ ರಾಮಾಯಣ ಮಹಾಕಾವ್ಯವನ್ನು ಆಧರಿಸಿದೆ. ರಾಮಾಯಣ ಮಹಾಕಾವ್ಯವನ್ನು ಇದು ಆಧರಿಸಿದೆ. ತನ್ನ ಆರಾಧ್ಯ ಪುರುಷನ ದರ್ಶನದಿಂದ ಕೃತಾರ್ಥಳಾಗುವೆನೆಂಬ ಭಾವದಿಂದ ಶಬರಿ ಶ್ರೀರಾಮನಿಗಾಗಿ ಹಂಬಲಿಸಿ ಕಾತರಿಸುತ್ತಾಳೆ. ರಾಮನ ದರ್ಶನಕ್ಕಾಗಿ ಶಬರಿ ಹಂಬಲಿಸ್ತಾಳೆ, ಕಾತರಳಾಗಿರುತ್ತಾಳೆ. ಶ್ರೀರಾಮ ದರ್ಶನ ಆಕೆಗೆ ಧನ್ಯತೆಯನ್ನು ತಂದುಕೊಡುತ್ತದೆ. ರಾಮನ ದರ್ಶನವು ಅವಳಿಗೆ ಬಹಳ ಧನ್ಯತೆಯನ್ನು ತಂದುಕೊಡುತ್ತದೆ. ರಾಮ ಲಕ್ಷ್ಮಣರನ್ನು ಆದರ ಆತಿಥ್ಯದಿಂದ ಸತ್ಕರಿಸಿ ಗೌರವಿಸಿದ ಶಬರಿ ತನ್ನ ಬಾಳಿನ ಹಂಬಲ ತೀರಿದ ನಂತರದ ಬಾಳು ಅರ್ಥಹೀನವೆಂದು ಭಾವಿಸಿ ಮುಕ್ತಿಗಾಗಿ ಪ್ರಯತ್ನಿಸುವ ಸಂವೇದನೆಗೆ ಒಳಗಾಗುತ್ತಾಳೆ ನೋಡಿ. ಇಡೀ ಜೀವನ ಎಲ್ಲ ರಾಮನಿಗೋಸ್ಕರನೇ ಹಂಬಲಿಸುತ್ತಿರುವ ಶಬರಿಗೆ ರಾಮನ ದರ್ಶನವಾದ ಮೇಲೆ ಆಯಿತು, ನನ್ನ ಜೀವನ ಮುಗೀತು, ಮತ್ತೇನಿದೆ ನನ್ನ ಜೀವನದಲ್ಲಿ ಅಂತ ಹೇಳಿ ಮುಕ್ತಿಗಾಗಿ ಪ್ರಯತ್ನಿಸುತ್ತಾಳೆ. ಶಬರಿಯ ಮುಗ್ಧತೆ, ಶಬರಿ ಎಷ್ಟು ಇನ್ನೋಸೆಂಟ್ ಆಗಿರ್ತಾಳೆ, ಮತ್ತು ರಾಮ ಎಷ್ಟು
ಸರಳವಾಗಿರ್ತಾನೆ ಮತ್ತು ಸಜ್ಜನನಾಗಿರ್ತಾನೆ. ಹಿತಮಿತ ಮೃದು ವಚನಗಳು ಇವರ ನಡುವಿನ ಹಿತಮಿತ ಮೃದು ವಚನಗಳು ಮತ್ತು ಲಕ್ಷ್ಮಣನ ವಿನಯದ ಸಹಚರತೆ, ಇದನ್ನೆಲ್ಲ ಪೂತಿನ ಅವರು ಬಹಳ ಮನೋಜ್ಞವಾಗಿ ಈ ಗೀತ ಈ ಗೀತನಾಟಕದಲ್ಲಿ ತೋರಿಸಿದ್ದಾರೆ ಅಥವಾ ಈ ಗೀತನಾಟಕದಲ್ಲಿ ಮೂಡಿಬಂದಿದೆ. ಈಗ ಪೂತಿನ ವಿರಚಿತ ಈ ಶಬರಿ ಅನ್ನೋ ಗೀತನಾಟಕವನ್ನು ಶ್ರೀರಂಗ ಮತ್ತು ಕಸ್ತೂರಿ ಇವರು ಸಂಪಾದಿಸಿರುವ ಏಕಾಂಕ ನಾಟಕಗಳು ಅನ್ನುವ ಕೃತಿಯಿಂದ ಈ ಗೀತನಾಟಕವನ್ನು ಆಯ್ದು ಸಂಪಾದಿಸಿ ನಿಗದಿಪಡಿಸಲಾಗಿದೆ. ಈಗ ಪೂರ್ವಕತೆ, ಈ ಈ ಸನ್ನಿವೇಶದ ಪೂರ್ವಕತೆ, ಹೇಗೆ ಈ ಸನ್ನಿವೇಶ ರೂಪುಗೊಂಡಿತು, ಇದರ ಹಿಂದಿನ ಕತೆ ಏನು ಅಂತ ತಿಳ್ಕೊಳ್ಳೋಣ. ರಾಮಾಯಣ ಮಹಾಕಾವ್ಯವು ಭಾರತೀಯರ ಪವಿತ್ರ ಗ್ರಂಥಗಳಲ್ಲಿ ಒಂದು. ನಿಮಗೆಲ್ಲ ಗೊತ್ತಿರೋ ಹಾಗೆ ಪವಿತ್ರ ಗ್ರಂಥಗಳಲ್ಲಿ ರಾಮಾಯಣ ಮಹಾಕಾವ್ಯವು ಒಂದಾಗಿದೆ. ಶ್ರೀರಾಮನ ಗುಣ ಸ್ವಭಾವಗಳ ಸೆಳೆತಕ್ಕೆ ಸಿಕ್ಕಿ ಅವರನ್ನು ಕಾಣುವುದೇ ಜೀವನದ ಏಕೈಕ ಗುರಿಯೆಂದು ಭಾವಿಸಿದ್ದ ಅಸಂಖ್ಯಾತ ಭಕ್ತರಲ್ಲಿ ಶಬರಿಯೊಬ್ಬಳು. ರಾಮನ ಭಕ್ತಿಯಲ್ಲಿ ಲೀನರಾಗಿರುವಂತಹ ಅಸಂಖ್ಯಾತ ಭಕ್ತರಲ್ಲಿ ನಮ್ಮ ಶಬರಿಯು ಕೂಡ ಒಬ್ಬಳು. ಈಕೆ ಮತಂಗ ಋಷಿಯ ಇವಳು ಮತಂಗನ ಋಷಿಯ ಆಶ್ರಮದಲ್ಲಿ ಇರ್ತಾಳೆ. ಮತಂಗರು ದಿವ್ಯಲೋಕವನ್ನು ಸೇರಿದ ಬಳಿಕ ರಾಮಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕಾಗಿ ಇವಳು ಕಾಯ್ತಾ ಇರ್ತಾಳೆ. ಸೀತಾಪಹರಣದ ಅನಂತರ ಶೋಕತಪ್ತರಾದ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಿರುವಾಗ, ಇವರು ಸೀತೆಯನ್ನು ಅಪಹರಿಸಿದ ಮೇಲೆ ರಾವಣ ಸೀತೆಯನ್ನು ಅಪಹರಿಸ್ತಾನೆ. ಆಗ ಸೀತೆಯನ್ನು ಹುಡುಕಿಕೊಂಡು ಹೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಧನು ಎಂಬುವನು ಏನು ಮಾಡ್ತಾನೆ, ಮತಂಗಾಶ್ರಮಕ್ಕೆ ಹೋಗಿ ಅಂತ ಹೇಳ್ತಾನೆ. ಆಗ ಇವರು ಮತಂಗಾಶ್ರಮವನ್ನು ಪ್ರವೇಶಿಸ್ತಾರೆ. ಅಲ್ಲಿ ಶ್ರೀರಾಮನ ಬರುವಿಕೆಗಾಗಿ ಕಾದು ಕಾದು ಕಾತರಿಸಿ ಮುಪ್ಪಾಗಿ ಭಕ್ತಿಯೇ ರೂಪುಗೊಂಡಂತೆ ಇದ್ದ ಶಬರಿಯನ್ನು ದರ್ಶಿಸುತ್ತಾರೆ. ಇವರು ರಾಮನ ಬರುವಿಕೆಗಾಗಿ ಕಾಯ್ತಾ 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 ಮುದುಕಿ ಆಗ್ಬಿಟ್ಟಿರ್ತಾಳೆ ನಮ್ಮ ಶಬರಿ. ಅಂತಹ ಭಕ್ತಿಯೇ ರೂಪುಗೊಂಡಂತಹ ಶಬರಿಯನ್ನು ಇವರು ನೋಡ್ತಾರೆ. ತನ್ನ ಆರಾಧ್ಯ ದೈವ ಶ್ರೀರಾಮನನ್ನು ಕಂಡು ಆನಂದಿಸಿ ಧನ್ಯತೆಯ ಭಾವನೆಯಿಂದ ಮುಕ್ತಿಯನ್ನು ಬಯಸಿದ ಶಬರಿಗೆ ಶ್ರೀರಾಮನು ಮುಕ್ತಿಯನ್ನು ಕರುಣಿಸಿದ ಸಂದರ್ಭವೇ ಈ ಗೀತನಾಟಕ. ನೋಡಿ, ರಾಮನಿಗೋಸ್ಕರ ಇಡೀ ಜೀವನವನ್ನೇ ಸಮರ್ಪಿಸಿದಂತಹ ಶಬರಿ ರಾಮನನ್ನು ನೋಡಿಬಿಟ್ಟು ತೃಪ್ತಿ ಆಗ್ತಾಳೆ. ಆಗ ಆ ಮಹಾತಾಯಿ ಶಬರಿಗೆ ಮುಕ್ತಿಯನ್ನು ದೊರಕಿಸಿಕೊಟ್ಟ ಆ ಸಂದರ್ಭವನ್ನು ಗೀತನಾಟಕವಾಗಿ ರೂಪಿಸಿದ್ದಾರೆ ನಮ್ಮ ಪೂತಿನ ಅವರು. ಅದೇ ಈ ಗೀತನಾಟಕವಾಗಿದೆ. ಬನ್ನಿ ಗೀತನಾಟಕವನ್ನು ನೋಡೋಣ. ಗದ್ಯ ಭಾಗ 1. ಶಬರಿ ಪೂತಿ ನರಸಿಂಹಾಚಾರ್. ಪ್ರವೇಶ. ಕಾವ್ಯಗಳಲ್ಲಿ ನಾಟಕ ಮನೋಹರವಾದುದು. ಅಭಿನಯ, ದೃಶ್ಯ, ಸಂಭಾಷಣೆ, ಸಂಗೀತಗಳಿಂದ ಪ್ರೇಕ್ಷಕ ಸಹೃದಯರಿಗೆ ಆನಂದವನ್ನು ನೀಡುತ್ತದೆ. ನೋಡಿ, ಕಾವ್ಯಗಳಲ್ಲಿ ನಾಟಕ ಅನ್ನೋದು ಬಹಳ ಮನೋಹರವಾಗಿರುವಂಥದ್ದು. ಆ್ಯಕ್ಟಿಂಗು ಮತ್ತು ದೃಶ್ಯ, ಸಂಭಾಷಣೆ, ಮಾತುಕತೆ ಮತ್ತು ಸಂಗೀತ ಇವೆಲ್ಲ ಕೂಡ ನೋಡುಗರಿಗೆ ಬಹಳ ಖುಷಿಯನ್ನು ಕೊಡುತ್ತದೆ. ಆಧುನಿಕ ನಾಟಕದ ವಿವಿಧ ಪ್ರಕಾರಗಳಲ್ಲಿ ಗೀತನಾಟಕವು ಒಂದು. ಆಧುನಿಕ ನಾಟಕದ ಪ್ರಮುಖ ಪ್ರಕಾರಗಳಲ್ಲಿ ಗೀತನಾಟಕ ಅಂದರೆ ಏನಂದರೆ, ಹಾಡು ಇರುತ್ತೆ, ಮಾತು ಇರುತ್ತೆ, ಗದ್ಯನೂ ಇರುತ್ತೆ, ಪದ್ಯನೂ ಇರುತ್ತೆ. ಇದೆರಡೂ ಕೂಡಿ ಮತ್ತು ಇದ್ರ ಜೊತೆ ನಡುವೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಕೂಡ ಇರುತ್ತೆ. ಇದ್ರ ಜೊತೆಯಲ್ಲಿ ಇವರ ಹಾಡುಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಇರುತ್ತೆ. ಹಾಗಾಗಿ ಇದಕ್ಕೆ ಗೀತನಾಟಕ ಅಂತಲೂ ಹೇಳ್ತಾರೆ. ಕಥೆಯ ಘಟನೆಗಳಿಗೆ ಪೂರಕವಾದ ಮೇಳದವರು ಭಾಗವಹಿಸುವಿಕೆ. ಮಧ್ಯ ಮೇಳದವರು ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರುತ್ತೆ. ಇದು ಈ ಗೀತನಾಟಕದ ಸೊಗಸನ್ನು ಇನ್ನೂ ಜಾಸ್ತಿ ಮಾಡುತ್ತೆ, ಇನ್ನೂ ನೋಡಬೇಕು ಅನಿಸುತ್ತೆ. ರಾಮಾಯಣ ಮಹಾಭಾರತದ ಪ್ರಸಿದ್ಧ ನಿಮಗೆ ಗೊತ್ತಿದೆ, ರಾಮಾಯಣ ಮತ್ತು ಮಹಾಭಾರತ ಪ್ರಸಿದ್ಧ ಮಹಾಕಾವ್ಯಗಳು. ಇವುಗಳಿಂದ ಇನ್ಸ್ಪೈರ್ ಆಗಿಬಿಟ್ಟು ಬಹಳಷ್ಟು ಕೃತಿಗಳನ್ನು ರಚಿಸಲಾಗಿದೆ. ಅವುಗಳಲ್ಲಿ ಗೀತನಾಟಕ ಬಹಳ ಜನಪ್ರಿಯ, ಬಹಳ ಫೇಮಸ್ ಆಗಿರೋದು ಗೀತನಾಟಕ. ಸಾಹಿತ್ಯ, ಸಂಗೀತ, ನೃತ್ಯ ಕಲೆಗಳ ಸಂಗಮವಾದ ಗೀತನಾಟಕ ಸಂಭಾಷಣಾಯುಕ್ತವಾದದ್ದು. ಇದರಲ್ಲಿ ಸಂಭಾಷಣೆಯೂ ಕೂಡ ಇರುತ್ತೆ.
ಪ್ರತಿಯೊಂದು ಪಾತ್ರದ ಹಿರಿಮೆಯೊಂದಿಗೆ ಸಂವೇದನಾಶೀಲವಾದ ಕಥೆಯನ್ನು ನಿರೂಪಿಸುವ ಗುಣ ಈ ಗೀತನಾಟಕದ್ದಾಗಿದೆ. ಈಗ ದೃಶ್ಯ. ಮತಂಗಾಶ್ರಮದಲ್ಲಿ ತನ್ನ ಪರ್ಣಶಾಲೆಯ ಮುಂದಿನ ವನದಲ್ಲಿ ಶಬರಿ ಹಂಬಲುಗೊಂಡಿದ್ದಾಳೆ. ನೋಡಿ, ತೆರೆ ಸರಿದಾಗ ಮತಂಗಾಶ್ರಮದ ಎಲೆ ಮನೆ ಅಂದರೆ ಪರ್ಣಕುಟೀರದ ಮುಂದೆ ತಾಪಸಿಯಂತಿರುವ ಶಬರಿ ಕಾಣಿಸ್ತಾಳೆ. ಶರವಣಿಯಂತೆ ರೂಪ, ಮತ್ತೆ ವೃದ್ಧೆಯಳು, ಚೀರ ಕೃಷ್ಣಾಜಿನಾಂಬರೆ ನೋಡುವುದಕ್ಕೆ ಬುದ್ಧಿಹೀನಳಂತೆ ಕಾಣುತ್ತಾಳೆ. ಈಗ ಫಸ್ಟು ಈ ದೃಶ್ಯದಲ್ಲಿ ಶಬರಿ ಕಾಣಿಸ್ತಾ ಇದ್ದಾಳೆ. ಹೇಗೆ ಕಾಣಿಸ್ತಿದ್ದಾಳೆ ಅಂತ ಅವರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಇವಳು ಮುದುಕಿ ಆಗಿದ್ದಾಳೆ. ನಾರಿನ ಹಾಗೂ ಜಿಂಕೆಯ ಚರ್ಮದ ಬಟ್ಟೆಯನ್ನು ತೊಟ್ಟಿದ್ದಾಳೆ. ಬುದ್ಧಿ ಕೆಟ್ಟವಳಂತೆ ತೋರುತ್ತಿದ್ದಾಳೆ. ಮತ್ತೆ ಚಿಂತೆಯಲ್ಲೂ ಕೂಡ ಇದ್ದಾಳೆ. ಬುದ್ಧಿ ಕೆಟ್ಟವಳು ಅಂದರೆ ಹುಚ್ಚಿ ಥರ ಕಾಣಿಸ್ತಾ ಇದ್ದಾಳೆ. ಈಗ ಶಬರಿ ಏನು ಹೇಳ್ತಿದ್ದಾಳೆ? ನಿಂತಲ್ಲಿಯೇ ನಿಂತಿರುವೆ, ನಾನು ಇರುವಲ್ಲಿಯೇ ಇದ್ದೇನೆ ರಾಮ, ನೀನೆಂದೈ ತರುವೆ, ನೀನು ಯಾವಾಗ ಬರ್ತೀಯ ರಾಮ? ನೀನಿಹುದೆಲ್ಲೋ ನಾನರಿಯೇ, ನೀನೆಲ್ಲಿದೆಯೋ ನನಗೆ ತಿಳಿಯದು, ನಂಗೆ ಗೊತ್ತಿಲ್ಲ ನೀನೆಲ್ಲಿದೆಯಾ ಅಂತ. ನಿನ್ನೆಡೆಗೈದುವ ಬಳಿಯರಿಯೇ, ನೀನಿಲ್ಲೋವರೆಗೆ ನೀನು ಎಲ್ಲಿದೆಯೋ ಅಲ್ಲಿಗೆ ಬರಲಿಕ್ಕೆ ನನಗೆ ಗೊತ್ತಿಲ್ಲ. ನೀ ಬರೆ ಎನ್ನುವ ನೆಚ್ಚಿನೊಳು, ನೀನು ಬರ್ತೀಯ ಅನ್ನೋ ನಂಬಿಕೆಯೊಡನೆ ನಾನಿಹೆ ಬಯಕೆಯ ಹುಚ್ಚಿನೊಳು. ನೋಡಿ, ನೀನನ್ನು ಕಾಣುವ ಹುಚ್ಚಿನಲ್ಲಿ ನಾನು ಇರುವಲ್ಲಿಯೇ ಎಲ್ಲಿರಬೇಕು ಅಲ್ಲೇ ಇದ್ದೀನಿ. ನಾನು ಇರುವ ಕಡೆನೇ ಇದ್ದೇನೆ, ನಾನೆಲ್ಲೂ ಹೋಗಿಲ್ಲ. ಶಬರಿ ವನದೊಳಗೆ ಹೋಗುತ್ತಾಳೆ. ಆಗ ರಾಮ ಲಕ್ಷ್ಮಣರು ಪ್ರವೇಶಿಸುತ್ತಾರೆ. ಆ ಥರ ಹೇಳಿಬಿಟ್ಟು ಶಬರಿ ವನದೊಳಗೆ ಹೋಗ್ತಾಳೆ. ಆ ಜಾಗಕ್ಕೆ ರಾಮ ಮತ್ತು ಲಕ್ಷ್ಮಣರ ಪ್ರವೇಶ ಆಗುತ್ತೆ. ನೀವು ಈ ದೃಶ್ಯಗಳನ್ನು ಇಮ್ಯಾಜ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಪಾಠ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ. ರಾಮ, ದೊರೆವಳೆ ಸೀತೆ. ರಾಮನಿಗೆ ಈಗ ಸೀತೆ ಕಳ್ಕೊಂಡ್ಬಿಟ್ಟಿದ್ದಾನವನು. ಅವನಿಗೆ ಸೀತೆದೇ ಚಿಂತೆ. ಸೀತೆ ಸಿಕ್ಕುತ್ತಾಳೆಯೇ ಅವನಿಜೆ. ನೋಡಿ, ಭೂಮಿ ಜಾತೆ, ಆತ್ಮ ಕಾಮ ಕಲ್ಪಲತೆ, ದೊರೆವಳೆ ಚೆಲುವೆ. ಏನು ಹೇಳ್ತಿದ್ದಾಳೆ? ಅವನಿಜೆ, ನನ್ನ ಆಸೆಯ ಪೂರೈಕೆಯ ಬಳ್ಳಿ ಸುಂದರಿ ದೊರೆಯುತ್ತಾಳೆ ನನಗೆ, ದೊರೆಯೋಳೆ. ಬೆಟ್ಟ ಕಾಡುಗಳೇ, ನಿಮ್ಮನ್ನು ಪ್ರಾರ್ಥಿಸುತ್ತಿದ್ದೇನೆ. ಎರೆವೆ ಗಿರಿವನವೇ, ಪೇಳಿರೆ ನಾನೆರೆವೆ, ದೊರೆವಳೆ. ನೋಡಿ, ನಾನು ಕೇಳ್ತಾ ಇದ್ದೀನಿ, ಪ್ರಾರ್ಥಿಸ್ತಾ ಇದ್ದೀನಿ, ನನ್ನ ಚೆಲುವೆ ಸೀತೆ ಸಿಗ್ತಾಳಾ ಇಲ್ಲವೋ ಹೇಳಿ, ಸಿಗ್ತಾಳೋ ಇಲ್ವೋ ಹೇಳಿ. ದೊರೆವಳೆ, ನನ್ನ ರಾಣಿ ಸಿಕ್ಕುವುದಿಲ್ಲವೇ, ಸಿಗ್ತಾಳೋ ಇಲ್ಲ? ಅವಳ ನೆಲೆ ಯಾರು ಅರಿಯಿರೆ, ಪೇಳಿ ಎನ್ನರಿಸಿ ದೊರೆವಳೆ. ಈ ಬೇಗೆ ಕೆಡದಲ, ನನ್ನೆಡೆಯ ಬಿಡದೆಲ, ಈ ಜಗವ ಸುಡದಲ. ಹಾ, ನನ್ನ ರಾಣಿ ಸಿಕ್ಕುವುದಿಲ್ಲವೇ ಹೇಳಿ. ಈ ತಾಪವು ಅಂದರೆ ಈ ದುಃಖ ನನಗೆ ಕಡಿಮೆ ಆಗ್ತಾ ಇಲ್ಲ. ನನ್ನ ಎದೆಯನ್ನು ಬಿಡುವುದಿಲ್ಲವಲ್ಲ, ಜಗತ್ತನ್ನು ಸುಡುತ್ತಿಲ್ಲವಲ್ಲ, ಅಯ್ಯೋ ಅಂತ ರಾಮ ಹೇಳ್ತಾನೆ. ಆಗ ಲಕ್ಷ್ಮಣ ಏನು ಹೇಳ್ತಾನೆ? ತಾಳಿಕೋ ಅಣ್ಣ, ತಾಳಿಕೋ ಅಣ್ಣ, ಸಹಿಸಿಕೋ. ಸೂರ್ಯನೇ ತೇಜಗೆಡೆ ಯಾರು? ರಾಮನೇ ಧೈರ್ಯಗೆಡೆ ಸ್ಥೈರ್ಯಕ್ಕೆಡೆ ಯಾರು? ಸೂರ್ಯನೇ ಕಾಂತಿಗುಂದಿದರೆ ಕಾಂತಿಗೆ ಆಸರೆಯಲ್ಲಿ, ರಾಮನೇ ಧೈರ್ಯಗೆಟ್ಟರೆ ಮನೋದಾಢ್ಯಕ್ಕೆ ಜಾಗವೆಲ್ಲಿ ಅಂತ ಲಕ್ಷ್ಮಣ ರಾಮನಿಗೆ ಸಮಾಧಾನ ಹೇಳ್ತಾನೆ. ಆಗ ರಾಮ ಹೇಳ್ತಾನೆ, ಸ್ಥೈರ್ಯವಂತು ಅಂದರೆ ಮನಸ್ಸನ್ನು ಹಿಡಿತಕ್ಕೆ ತಂದ್ಕೊಳ್ತಾನೆ. ರಾಮ ತಂದ್ಕೊಂಡು ಅವಳ ನೆನಪಿನ ಸೆಳೆತಕ್ಕೆನ್ನಾತ್ಮ ಸಿಲ್ಕೆ. ನನ್ನ ಮನಸ್ಸು ಅವಳ ನೆನಪಿನ ಸೆಳೆತಕ್ಕೆ ಸಿಕ್ಕಾಗ ಎನ್ನ ಬಗೆಗ ಗನಿವಾರ್ಯವೀ ಶೋಕದುಲ್ಕೆ. ಈಗೋ ನೋಡು ಲಕ್ಷ್ಮಣ, ತಾಪಸರ ಬೀಡು ಇದ ನೋಡಿ ಮರುಕೊಳಿಸಿತೆನ
ಗವಳಪಾಡು. ಇಂತಹ ದುಃಖದ ಉಲ್ಕೆಯನ್ನು ಅದಕ್ಕೆ ತಡೆಯಲಾಗುವುದಿಲ್ಲ ಲಕ್ಷ್ಮಣ. ಅಲ್ಲಿ ತಪಸ್ವಿಗಳ ವಸತಿ ಕಾಣುತ್ತಿದೆ ನೋಡು. ಇದನ್ನು ನೋಡಿ ನನಗೆ ಮತ್ತೆ ಅವಳ ಸ್ಥಿತಿಯ ನೆನಪಾಗುತ್ತಿದೆ ಅಂತ ರಾಮ ಹೇಳ್ತಾನೆ. ಆಗ ಲಕ್ಷ್ಮಣ ಹೇಳ್ತಾನೆ, ಹೌದು ದಿಟ, ಚಿತ್ರಕೂಟವೇ ಮನಕ್ಕೆ ಬಹುದು. ಹೌದು ನಿಜ, ಚಿತ್ರಕೂಟದ ನೆನಪಾಗ್ತಾ ಇದೆ. ಜೊತೆಯೊಳತ್ತಿಗೆ ಇದ್ದ ಬಗೆಯಂತಹುದು. ಹಾ, ಅತ್ತಿಗೆಯೊಡನೆ ಇದ್ದುದನ್ನೇ ಯೋಚಿಸುವಂತಾಗ್ತಾ ಇದೆ. ಅಯ್ಯೋ ಅಂತ ಹೇಳ್ತಾನೆ. ಪಾಪಿನ ಆಕೆಯನ್ನು ಒಂಟಿಯೊಳೆ ಬಿಟ್ಟೆ. ನಾನೇ ಪಾಪಿ, ಆಕೆ ಒಬ್ಬಳನ್ನೇ ಬಿಟ್ಟೆ. ಎನ್ನಹಂಕೃತಿಗೆಯೇ ಮನ್ನಣೆಯ ಕೊಟ್ಟೆ. ನನ್ನ ಅಹಂಕಾರಕ್ಕೆ ನಾನು ಗೌರವವನ್ನು ಕೊಟ್ಟೆ. ನನ್ನ ಅಹಂಕಾರದಿಂದ ನಾನು ಅವಳೊಬ್ಬಳನ್ನೇ ಬಿಟ್ಬಿಟ್ಟೆ. ನೋಡಿ ದೃಶ್ಯ, ಇದು ಚಿತ್ರಕೂಟ. ಇದು ಪರ್ಣಕುಟೀರ. ಇಲ್ಲಿ ರಾಮ ಲಕ್ಷ್ಮಣರು ಮರೆಯಲ್ಲಿ ನಿಂತು ಮಾತಾಡ್ತಾ ಇದ್ದಾರೆ. ಈಗ ರಾಮಾಯಣ ಹೇಳ್ತಾನೆ, ಮರುಗದಿರು ತಮ್ಮಯ್ಯ, ಆದುದಾಯ್ತು. ಯೋಚನೆ ಮಾಡಬೇಡ ತಮ್ಮ, ಆದದ್ದಾಯ್ತು, ಕೊರಕಬೇಡ. ನಿಂತ ದೈವ ಮರುಳು ಮಾಡಿತ್ತು. ನಿನಗೆ ಆ ವಿಧಿಯೇ ಹೀಗೆ ಮೋಡಿ ಮಾಡಿತ್ತು. ಅಂದರೆ ಈ ವಿಧಿ ಮಂಕು ಕವಿಸಿತ್ತು. ನಾ ಧನುವು ಹೇಳಿದ ಹಾದಿಯಲ್ಲಿಯೇ ಬಂದಿದ್ದೇನೆ. ನೋಡಿಲಿ, ಧನು ಪೇಳ್ದ ದಾರಿಯೊಳೆ ನಾವು ಬಂದಿಹೆವು. ನೋಡಿ, ಧನುವು ಹೇಳಿದ, ನಮ್ಮ ಹಿತೈಷಿಯಾದ ಧನುವನ್ನು ಹೇಳಿದಂತಹ ದಾರಿಯಲ್ಲೇ ನಾವು ಬಂದಿದ್ದೇವೆ. ಶ್ರವಣಿಯೇ ಆಶ್ರಮವಿದು. ಇದು ಯಾರ ಆಶ್ರಮ? ತಪಸ್ವಿನಿಯ ಆಶ್ರಮ. ಇದು ಯೋಚನೆ ಮಾಡಬೇಡ, ನಾವು ಕರೆಕ್ಟ್ ಆದ ದಾರಿಯಲ್ಲೇ ಇದ್ದೇವೆ. ಅಗೋ ಲಕ್ಷ್ಮಣ, ಅತ್ತ ಅವಧಿ ಮರಳು. ಯಾರಿದು? ಇಲ್ಲಿ ನೋಡು ಲಕ್ಷ್ಮಣ, ಅಲ್ಲಿ ಆ ಹುಚ್ಚಿ ಯಾರು? ನಮ್ಮತ್ತಲೇ ಬರುತ್ತಿದೆ. ಅದರ ಅರ್ಥವೇನಿತ್ತು? ನಮ್ಮೊಳಗೆ ಬರ್ತಿದೆಯಲ್ಲ, ಏನಿದ್ರು ಅರ್ಥ ಅಂತ ಹೇಳಿ ರಾಮ ಸ್ವಲ್ಪ ಗಾಬರಿ ಆಗ್ತಾಳೆ ಇದ್ದಕ್ಕಿದ್ದ ಹಾಗೆ ಶಬರಿಯನ್ನು ನೋಡಿ. ಯಾಕೆ ಅಂದರೆ ಅವಳು ಇವ್ರಿಗೆ ಗೊತ್ತೇ ಇರೋದಿಲ್ಲ. ಸೊ ಅವರಿಗೆ ಒಂಥರ ಗಾಬರಿ ಆಗುತ್ತೆ, ಯಾರಿದು ಅಂತ. ಆಗ ಲಕ್ಷ್ಮಣ ಹೇಳ್ತಾನೆ, ಮರೆಗೆ ಬಾ ಅಣ್ಣಯ್ಯ. ಅಣ್ಣ ಬಾಯಿ ಕಡೆ ಮರೆಗೆ ಬಾ, ಕಣ್ಣಿಗೆ ಕಾಣಿಸ್ಕೊಳೋದು ಬೇಡ. ಪರೀಕ್ಷಿಸುವ ಮುನ್ನ ಇದು ಯಾರು ಏನು ಅಂತ ಪರೀಕ್ಷಿಸೋದಕ್ಕಿಂತ ಮುಂಚೆ ಮರೆಗೆ ಬಾ. ಇದುರುಗಳೇ ನಾವಿದನ್ನು ಎನ್ನುವುದೋ ಬನ್ನ. ಈಗ ಅಣ್ಣಯ್ಯ, ಇದನ್ನು ಎದುರಿಸ್ಲಿಕ್ಕೆ ನಾವು ಏನು ಕಷ್ಟ ಎಂಬುದು ಪರೀಕ್ಷಿಸುವ ಮೊದಲು ಅಡಗುತಾಣಕ್ಕೆ ಮರೆಗೆ ಹೋಗೋಣ. ಇಬ್ಬರು ಮರೆಯಾಗ್ತಾರೆ. ಮರೆಯಾದಳಿರುವರು ಇಬ್ಬರು ಮರೆಯಾದಾಗ ಶಬರಿ ತಲೆ, ಕಂಕುಳು ಮತ್ತು ಕೈಯಲ್ಲಿ ಚಿಗುರು ಹಣ್ಣುಗಳನ್ನು ಇಟ್ಕೊಂಡು ಅಲ್ಲಿಗೆ ಪ್ರವೇಶ ಮಾಡ್ತಾಳೆ. ಮಾಡಿಬಿಟ್ಟು ಶಬರಿ ಒಬ್ಬಳೆ ಏನು ಹೇಳ್ತಿದ್ದಾಳೆ? ರಾಮ ಬಾರದೆ ನನಗೇನು ತೋರದೆ, ಶ್ರೀರಾಮ ಬರದಿರುವುದರಿಂದ ನನಗೇನು ತಿಳಿದಂತಾಗಿದೆ. ಅವ ಸವಿದಲ್ಲದ ಸವಿಯಾಗದ ಈ ಕಡು ಸವಿ ಹಣ್ಗಳನೇ ಗೇಯ್ವೆಂ. ಮಧುಕರ ಗೀತದ ಮಧು ಉರಿರುವಿ ಮಧುಕರ್ಪವ ನಾನೀರ್ಗಿವೆಂ. ರಾಮ ಬಾರದೆ, ಅವನು ತಿನ್ನದೇ ಈ ಹಣ್ಣುಗಳು ರುಚಿಸುತ್ತಿಲ್ಲ. ಈ ಬಹುರುಚಿಯಾದ ಹಣ್ಣುಗಳನ್ನು ನಾನು ಏನು ಮಾಡಲಿ? ದುಂಬಿಗಳ ಹಾಡಿನ ಸಿಹಿ ತುಂಬಿರುವ ಈ ಮಧುಪರ್ಕ ಅಂದರೆ ಜೇನು ಬೆರೆಸಿದ ಪಾನೀಯ. ಇದು ಒಂದು ಜ್ಯೂಸ್, ಇದು ಜೇನು ತುಂಬಿರುವಂತಹ ಒಂದು ಪಾನೀಯ. ಇದು ಇದನ್ನು ನಾನು ಯಾರಿಗೆ ಕೊಡಲಿ? ಈ ಜ್ಯೂಸ್ ಎಲ್ಲ ನಾನು ಮಾಡ್ಕೊಂಬದೀನಿ, ಯಾರಿಗೆ ಕೊಡಲಿ ಅಂತ ಹೇಳಿಬಿಟ್ಟು ರಾಮ ಬಾರದೆ, ರಾಮ ಬಾರದೆ ನಾನು ಇದನ್ನೆಲ್ಲ ಯಾರಿಗೆ ಕೊಡಲಿ? ಇದೆಲ್ಲ ವೇಸ್ಟ್ ಅಂತ ಹೇಳಿ ಇವಳು ಪರಿತಪಿಸ್ತಾ ಇದ್ದಾಳೆ. ಬಾರಾಮ ಬಾರೈ ಬಾಬಾ ಬಗೆ ಇರುಳಿನ ಪೆರೆಯೇ. ನೋಡಿ, ರಾಮ ಬಾರಾಮ, ಈ ಬಗೆ ರಾತ್ರಿ ಮನವೆಂಬ ರಾತ್ರಿಯ ಚಂದ್ರನೇ ಬಾ. ಚಂದ್ರ ಬಂದಾಗ ರಾತ್ರಿ ಎಷ್ಟು ಸೊಗಸಾಗಿರುತ್ತೋ ಹಾಗೆ ಈ ಮನವೆಂಬ ಇರುಳಿನ ಚಂದ್ರ ನೀನು. ಬಾ ರಾಮ, ಮನಸ್ಸೆಂಬ ಇರುಳಿನ ಚಂದ್ರನಾದಂತಹ ರಾಮನೇ ಬಾ. ಹಣ್ಗಳಕ್ಕೋ ಹೂಗಳಕ್ಕೋ ಎಲ್ಲವಕ್ಕೋ ಎನ್ನೊಳ ಮೊರೆಯೇ ರಾಮ ಬಾರದೆ ನನಗೇನೂ ಸೇರದೆ. ಚಂದ್ರನೇ, ಮನಸ್ಸಿನ ರಾತ್ರಿಯ ಚಂದ್ರನೇ, ಹಣ್ಣುಗಳನ್ನು ಹೂಗಳನ್ನು ಎಲ್ಲವನ್ನ ಸ್ವೀಕರಿಸು. ನನ್ನ ಅಂತರಂಗದ ಆರ್ತನಾದವೇ ರಾಮನು ಬಾರದೆ ನನಗೇನೂ ರುಚಿಸದು, ನನಗೇನು ಚೆನ್ನಾಗಿ ಅನ್ನಿಸ್ತಿಲ್ಲ ರಾಮ ಬರ್ದಲ್ಲೇ ಅಂತ
ಶಬರಿ ಪರಿತಪಿಸ್ತಾ ಇದ್ದಾಳೆ. ಹೀಗೆ ಹೇಳಿಬಿಟ್ಟು ಶಬರಿ ಪರ್ಣಶಾಲೆಯೊಳಗೆ ಹೋಗ್ತಾಳೆ. ಆಗ ಮತ್ತೆ ರಾಮ ಲಕ್ಷ್ಮಣರು ಕಾಣಿಸ್ಕೊಳ್ತಾರೆ. ರಾಮ ಎನಗೆನಿತು ಹಂಬಲಿಪ ಈ ಜಟಿಲ ಕಬರಿ. ರಾಮ ಏನು ಹೇಳ್ತಾನೆ, ನನಗಾಗಿ ಇಷ್ಟೊಂದು ಹಂಬಲಿಸುತ್ತಿರುವ ಈ ಜಡೆಯಾಕಾರದ ತುರುಬುಳ್ಳ ಈಕೆ ಆ ಕಬಂದನು ಹೇಳಿದ ತಪಸ್ವಿ ಶಬರಿಯಾಗಿದ್ದಾಳೆ. ಉದರಮುಖ ನೊರೆದ ಶ್ರವಣಿ ಶಬರಿ. ಕಬಂದನು ಹೇಳಿದ ತಪಸ್ವಿ ಶಬರಿಯಾಗಿದ್ದಾಳೆ. ಉಪಕಾರ ವಿನಿತಿಲ್ಲ ಈಕೆಗೆನ್ನಿಂದ. ಈಕೆಗೆ ನನ್ನಿಂದ ಚೂರು ಉಪಕಾರವೇ ಇಲ್ಲ. ಅಂದರೆ ಈಕೆಗೆ ನನ್ನಿಂದ ಸ್ವಲ್ಪವೂ ಕೂಡ ಉಪಕಾರವಿಲ್ಲ. ಆದೊಡೆಯು ನೆನೆಯುತಿಹ ಳೆನಿತರ್ತಿಯಿಂದ. ಆದರೂ ಕೂಡ ಈ ಪ್ರೀತಿ ನನಗೆ, ಹಾಗಿದ್ದರೂ ಇಷ್ಟೊಂದು ಪ್ರೀತಿಯಿಂದ ನನ್ನನ್ನು ನೆನೆಯುತ್ತಿದ್ದಾಳೆ. ನಾಚುತಿಹನಿ ಪೂಜೆಯೇ ನಲುಮೆಯಿಂದ. ನನ್ನನ್ನು ನೆನೆಯುತ್ತಿರುವ ಈ ರೀತಿಯನ್ನು ನೋಡಿ ನನಗೆ ಇವಳ ಪ್ರೀತಿಗೆ ನಾಚಿಕೆ ಉಂಟು ಮಾಡುತ್ತಿದೆ. ನನ್ನಿಂದ ಇವಳಿಗೆ ಏನು ಉಪಕಾರವಿಲ್ಲದಿದ್ದರೂ ಇಷ್ಟೊಂದು ಪ್ರೀತಿಯನ್ನು ತೋರುತ್ತಿರುವ ಈಕೆಯನ್ನು ನೋಡಿ ನನಗೆ ನಾಚಿಕೆ ಬರ್ತಾ ಇದೆ ಅಂತ ಹೇಳಿ ರಾಮ ಹೇಳ್ತಾನೆ. ಆಗ ಲಕ್ಷ್ಮಣ ಏನು ಹೇಳ್ತಾನೆ, ನಿನ್ನ ನೋಡದೆ ಇಂತು ಮರುಳಾದ ಈ ಸಿದ್ಧೆ, ಇನ್ನು ನೋಡಿದ ಬಳಿಕ ಏನಪ್ಪದೋ ವೃದ್ಧೆ. ಆಗ ಲಕ್ಷ್ಮಣ ಹೇಳ್ತಾನೆ, ಈ ಸಾಧಕಿಯು ನಿನ್ನನ್ನು ನೋಡ್ದಿರುವಾಗಲೇ ಇಷ್ಟೊಂದು ಹುಚ್ಚಿಯಾಗಿದ್ದಾಳೆ. ನಿನ್ನನ್ನು ನೋಡಿದ ಮೇಲೆ ಈ ಮುದುಕಿ ಏನಾಗ್ತಾಳೋ ಏನೋ ಅಂತ ಲಕ್ಷ್ಮಣ ಹೇಳ್ತಾನೆ. ಆಗ ರಾಮ ಹೇಳ್ತಾನೆ, ರೂಪಕ್ಕೂ ನಾಮ ಮಿಗಿಲಾತ್ಮ ಸುರಭಿಯದು. ಆಗ ಆಕಾರಕ್ಕಿಂತ ಹೆಸರೇ ಹೆಚ್ಚಿನದು. ಅದು ಆತ್ಮದ ಕಾಮಧೇನು. ಎನ್ನ ಕಾಣುತ್ತಲಿರುವಳ ಬೆರಗು ತಿಳಿಯುವುದಿಲ್ಲ. ಅಂದರೆ ನನ್ನನ್ನು ನೋಡುತ್ತಲೇ ಇವಳ ಆಶ್ಚರ್ಯವೇನೆಂದು ಗೊತ್ತಾಗುತ್ತೆ. ನನಗೆ ನೋಡಿದ ತಕ್ಷಣ ಇವಳು ಹೇಗೆ ಆಶ್ಚರ್ಯ ಪಡ್ತಾಳೆ ಅನ್ನೋದನ್ನು ನಾವು ನೋಡ್ಬೋದು ಅಂತ ರಾಮ ಹೇಳ್ತಾನೆ. ಆಗ ಲಕ್ಷ್ಮಣನು ಹೇಳ್ತಾಳೆ, ನಿತ್ಯ ನೋಡುತ್ತಲಿಹೇನು ಬೆರಗು ತಾಣೆಯದಿದೆ. ನಿತ್ಯ ನೋಡುತ್ತಲಿಹೇನು ಬೆರಗು ತಣೆಯದಿದೆ. ಪರಿಕಿಸುವ ಬಾ ಇದನ್ನು ಶ್ರವಣೆಯಾಶ್ರಮದೆ. ಈಗ ನಿತ್ಯವೂ ನೋಡುತ್ತಿದ್ದೇನೆ, ಆದರೂ ನನ್ನ ಅಚ್ಚರಿಗೆ ತೃಪ್ತಿ ಇಲ್ಲ. ಇದನ್ನು ಈ ತಪಸ್ವಿಯ ಆಶ್ರಮದಲ್ಲಿ ಪರೀಕ್ಷಿಸೋಣ ಬಾ ಅಂತ ಹೇಳ್ತಾನೆ ಲಕ್ಷ್ಮಣ. ಆಗ ರಾಮ ಏನು ಹೇಳ್ತಾನೆ, ನಡೆ ಮುಂದೆ ಲಕ್ಷ್ಮಣ. ರಾಮ ಮುಂದೆ ನಡೆಯಪ್ಪ ಲಕ್ಷ್ಮಣ ಅಂತ ಹೇಳ್ತಾನೆ. ಆಗ ಲಕ್ಷ್ಮಣ ಏನು ಹೇಳ್ತಾನೆ, ಇಂದು ನೀನೇ ಮುಂದೆ, ನಾನಿರುವೆ ಹಿಂದೆ. ಮೊದಲ ದಿಟ್ಟೆಗೆ ನೀನು, ಬಳಿಕ ನಾನು. ನೀನು ಫಸ್ಟು ಇವತ್ತಿನ ದಿನ ನೀನೇ ಮುಂದೆ ಹೋಗು, ನಿನ್ನ ಹಿಂದೆ ನಾನು ಬರ್ತೀನಿ. ಅವಳ ನೋಟಕ್ಕೆ ಅವಳು ನೋಡಿದ ತಕ್ಷಣ ನೀನೇ ಫಸ್ಟ್ ಕಾಣಿಸ್ಬೇಕು, ಅನಂತರ ನಾನು, ಆಮೇಲೆ ನಾನು ಕಾಣಿಸ್ಬೇಕು. ಯಾಕಂದರೆ ರಾಮ ರಾಮ ಅಂತಾನೆ ಹೇಳ್ತಿರ್ತಾಳಲ್ವಾ. ಸೊ ಲಕ್ಷ್ಮಣ ನೀನು ಫಸ್ಟ್ ಹೋಗಪ್ಪ ಅಂತ ಹೇಳ್ತಾನೆ. ಆಗ ಒಳತೆರೆಗೆ ಫಸ್ಟ್ ಅಲ್ಲಿ ಒಳಗೆ, ಈಗ ಕುಟೀರದ ಹೊರಗಡೆ ಇರ್ತಾರೆ, ಈಗ ಒಳಗಡೆ ಹೋಗ್ತಾರೆ. ಅಲ್ಲಿ ಏನು ದೃಶ್ಯ, ತೆರೆ ಸರಿದಾಗ ವಿಶಾಲವಾದ ಶಬರಿಯ ಆಶ್ರಮ ತೋರಿ ಬರುತ್ತದೆ. ವಿಶಾಲವಾದ ಶಬರಿಯ ಆಶ್ರಮ ಕಾಣಿಸುತ್ತೆ ತೆರೆ ಸರಿದ ತಕ್ಷಣ. ಆಮೇಲೆ ಹಿಂಭಾಗದಲ್ಲಿ ದೂರದಲ್ಲಿ ಒಂದು ವೇದಿಕೆ ಇರುತ್ತೆ, ಮತ್ತು ಆಶ್ರಮದ ಸಾಧಕರು ಅದರ ಸುತ್ತಲೂ ಹೂಗಳಿಂದ ಅಲಂಕರಿಸಿರ್ತಾರೆ. ಮತ್ತು ಆ ಹೂಗಳೆಲ್ಲ ಅವು ಬಾಡಿಲ್ಲ. ವೇದಿಕೆಯಲ್ಲಿ ಅಗ್ನಿಯ ಹೊಗೆ ತೋರ್ತಾ ಇರುತ್ತೆ. ಇದು ನಾಟಕ ಅಲ್ವಾ. ಸೊ ರಾಮನಿಗೆಂದು ನೆನ್ನೆ ತಂದಿದ್ದ ಈಗ ಬಾಡಿರುವ ಹೂಗಳಿರ್ತವೆ. ಹೂಗಳು ತಳಿರುಗಳನ್ನು ಶಬರಿ ವಿಂಗಡಿಸ್ತಾ ಇರ್ತಾಳೆ, ಡಿವೈಡ್ ಮಾಡ್ತಾ ಇರ್ತಾಳೆ. ಅದರ ಜಾಗದಲ್ಲಿ ಹೊಸದಾಗಿ ಹೂಗಳನ್ನು ಇಡ್ತಾ ಇರ್ತಾಳೆ. ಹಾಡ್ತಾ ಇರ್ತಾಳೆ. ಇದು ಇವರು ಆಶ್ರಮದ ಒಳಗಡೆ ಹೋದ ತಕ್ಷಣ ಅಲ್ಲಿನ ದೃಶ್ಯವಾಗಿರುತ್ತೆ. ಮತ್ತು ಶಬರಿ ಹಾಡು ಹೇಳ್ತಾಳೆ. ಏನು ಹಾಡು ಹೇಳ್ತಾಳೆ, ನಿನ್ನೆಳಮೆ ಮೃದುತೆಯನು ಅವನ ಸ್ಪರ್ಶಕ್ಕೆ ತೆರೆದೆ. ಹಾಡು ಹೇಳ್ಕೊಂಡು ಶಬರಿ ಹಾಡು ಹೇಳ್ತಾ ಇರ್ತಾಳೆ. ಏನು ಹಾಡು ಹೇಳ್ತಿರ್ತಾಳೆ, ನಿನ್ನೆಯ ಸುಂದರವಾದ ಹೂಗಳೇ, ನಿಮ್ಮ ಬಾಲ್ಯದ ಕೋಮಲತೆಯನ್ನು ಅವನ ಸ್ಪರ್ಶಕ್ಕೆ ಒಪ್ಪಿಸದೆ. ಅವನ ಸ್ಪರ್ಶ ಅಂದರೆ ನಿಮ್ಮ ಬಾಲ್ಯದ ಕೋಮಲತೆಯನ್ನು ರಾಮನ ಸ್ಪರ್ಶಕ್ಕೆ
ಸ್ಪರ್ಶಿಸಲಿಲ್ಲ, ಯಾಕಂದರೆ ರಾಮ ಬರಲಿಲ್ಲ. ಬರಿಗಾಳಿಗಾರಿರುವ ನೆನ್ನೆ ಚಂದಳಿರೆ. ನೋಡಿ, ಬರೀ ಗಾಳಿಗೆ ಒಣಗಿ ಹೋಗಿದ್ದೀರಾ. ದುಂಬಿಗಳ ಗುಂಪಿನ ಹೂಗಳಿಕೆಗೆ ಆಸರೆಯಾದ ಪರಿಮಳದಿಂದ ಅವನ ಪ್ರಾಣವನ್ನು ಉತ್ತೇಜಿಸದೆ ಬಾಡಿ ಹೋಗಿದ್ದೀರಾ. ನೋಡಿ, ನೆನ್ನೆ ಚಂದಳಿರೆ ತುಂಬಿ ಬಂಬಲ ಹೊಗಳ್ವೆ ಗಿಂಬಾದ ಕಂಪಿನಿಂದ ದವನ ಸುವನ ಸುದ್ದೀಪಿಸದೆ ಸೊರಗಿದಲರೆ. ನೋಡಿ, ಹಾಗಾಗಿ ನೀವು ಬಾಡಿ ಹೋಗಿದ್ದೀರಾ. ರಾಮನ ಸ್ಪರ್ಶವಿಲ್ಲದೆ ಬಾಡಿ ಹೋಗಿದ್ದೀರಾ. ಅವನ ಪ್ರಾಣಾಹುತಿಗೆ ಬರದೆ ರುಚಿ ಹದಗೆಟ್ಟು. ನೋಡಿ, ಕಾಡು ಹಣ್ಣುಗಳೇ ರಾಮನಿಗೆ ಆಹಾರವಾಗದಲ್ಲೇ ರುಚಿ ಕೆಟ್ಬಿಟ್ಟು ನೀವು ಹುಳುವಿಗಾಸರೆಯಾದ ಎಲೆ ವನ್ಯ ಫಲಗಳೇ ಏನಾಗಿದ್ದೀರಾ. ರಾಮ ತಿಂದಲ್ಲೇ ನೀವು ಹುಳುವಿಗಾಸರೆಯಾಗಿದ್ದೀರಾ. ಆಹಾರವಾಗದೆ ರಾಮನಿಗೆ ಆಹಾರವಾಗದೆ ರುಚಿಗೆಟ್ಟು ಹುಳುಗಳಿಗೆ ಆಶ್ರಯವಿತ್ತಿದ್ದೀರಾ. ಮತ್ತೆ ಹುಳುವಿಗಾಸರೆಯಾದ ಎಲೆ ವನ್ಯ ಫಲರೇ ಮೀಸಲಾಗದೆ ಇಂತು ಮಾಸಲಾಗುವ ಇವನು ಮರಮರುಳಿ ಹೊಸತರಿಂದ ದಣಿಗೈವ ಛಲರೆ. ಆದರೂ ನಾನು ಮುಡಿಪಾಗದೆ ಹೀಗೆ ಮಾಸಿ ಹೋದ ಇವತ್ತು ಮತ್ತೆ ಹೊಸದರಿಂದ ಸಜ್ಜುಗೊಳಿಸುವ ರಾಮನಿಗೋಸ್ಕರ ಮತ್ತೆ ಹೊಸದಾಗಿ ಹೂವು ಹಣ್ಣುಗಳನ್ನು ನಾನು ಸಜ್ಜುಗೊಳಿಸುವ ಹಠ ನನ್ನದು ಅಂತ ಹಾರವನ್ನು ಕಟ್ಟುತ್ತಲೇ ಮಾಲೆಯನ್ನು ಕಟ್ಟುತ್ತಾನೆ. ಈ ರೀತಿ ರಾಗವಾಗಿ ಶಬರಿ ಹಾಡನ್ನು ಹೇಳ್ತಾ ಇರ್ತಾಳೆ. ಎಂಬುಕಾಂಬೆನ ರಾಮನ ನೆಂಬುಕಾಂಬೆನ. ನಾನು ಯಾವತ್ತು ರಾಮನನ್ನು ಕಾಣ್ತೀನಿ. ದಶರಥನ ಪುತ್ರನಂತೆ ರಾಮನನ್ನು ಹೇಗೆ ಹೊಗಳ್ತಿದ್ದಾಳೆ ನೋಡಿ. ಇವನು ದಶರಥನ ಪುತ್ರ, ಸಾಧು ಸಜ್ಜನರ ಮಿತ್ರನಂತೆ, ಮತ್ತು ಇವನು ಸಾಧು ಸಜ್ಜನರ ಸ್ನೇಹಿತನಂತೆ, ಮತ್ತು ಧೀರಶೂರ ವೀರಗಂ. ನೋಡಿ, ಧೈರ್ಯಶಾಲಿ, ಪರಾಕ್ರಮಿ, ಬಲಿಷ್ಠ ಇವನು. ವೀರದ ಸದ್ಗುಣ ಸಾರನಂತೆ ಎಂದು ಕಾಂಬೆ ನಾನೆಂಬು ಕಾಂಬೆ. ನೋಡಿ, ಬಲಿಷ್ಠ ಉತ್ತಮಗಳುಳ್ಳ ಸತ್ವವುಳ್ಳವನಂತೆ ಇವನನ್ನು ಎಂದು ನೋಡುತ್ತೇನೆ ಅಂತ ಹೇಳ್ತಾ ಇದ್ದಾನೆ. ಅಂಜಿಸುವವರಂಜುವಂತೆ. ನೋಡಿ, ಯಾರು ಹೆದರಿಸ್ತಾರೋ ಹೆದರಿಸುವವರೇ ಹೆದರುತ್ತಾರಂತೆ ರಾಮನನ್ನು ನೋಡಿ. ಮತ್ತೆ ಬಿಲ್ಲ ಹಿಡಿದು ಬರುವನಂತೆ. ನೋಡಿ, ಬಿಲ್ಲನ್ನು ಹಿಡ್ಕೊಂಡು ಬರ್ತಾನಂತೆ ರಾಮ. ಆದೊಡೆ ಬಲುಸು. ಆದರೂ ಇವನು ತಾಳ್ಮೆ ಉಳ್ಳವನಂತೆ. ಹಾಗಿದ್ದರೂ ಇವನು ತಾಳ್ಮೆ ಉಳ್ಳವನಂತೆ. ಹಸುಳೆಯಂತೆ ಕಾಂಬನಂತೆ ಎಂದು ಕಾಂಬೆ. ಮತ್ತು ಚಿಕ್ಕ ಮಗುವಿನ ಥರ ಕಾಣ್ತಾನಂತೆ ಆ ರಾಮ. ಈ ರಾಮನನ್ನು ನಾನು ಯಾವತ್ತು ನೋಡ್ತೀನಿ. ಅರಸುತನವ ತೊರೆದನಂತೆ. ರಾಜನ ಪದವಿಯನ್ನು ತೊರೆದಿದ್ದಾನಂತೆ. ಮತ್ತು ತಪಸ್ಸಿತನವ ಕೊಂಡನಂತೆ. ಮತ್ತು ತಪಸ್ವಿ ಆಗ್ಬಿಟ್ಟಿದ್ದಾನಂತೆ. ಈ ಥರ ಶಬರಿ ಹಾಡ್ತಾ ಇದ್ದಾಳೆ. ತಮ್ಮನೊಡನೆ ಬನಕ್ಕೆ ಬರಲು ಮನದಿ ಭಯವೇ ಇಲ್ಲವಂತೆ ಎಂದು ಕಾಂಬೆ. ಯಾವತ್ತು ಕಾಣ್ತೀನಿ ಅಂತ ರಾಮನ. ಇವನು ತಮ್ಮನ ಜೊತೆನೆ ಬನಕ್ಕೆ ಬಂದಿದ್ದಾನಂತೆ. ಮನದಲ್ಲಿ ಇವನಿಗೆ ಚೂರು ಭಯ ಇಲ್ವಂತೆ. ಕೆಟ್ಟ ಕನಸಿ ನಿರುಳ ಕಳೆವ ಸುಪ್ರಭಾತದಂತವನನ್ನು. ನೋಡಿ, ಇವನನ್ನು ನೋಡಿದ್ರೆ ಕೆಟ್ಟ ಕನಸೆಲ್ಲ ಕಳೆದು ಹೋಗುತ್ತೆ. ಸುಪ್ರಭಾತ ಬರುತ್ತೆ ಜೀವನದಲ್ಲಿ. ಹೊಸದಾದ ಒಂದು ಪ್ರಭಾತ ಅಂದರೆ ಸುಂದರವಾದ ಒಂದು ಬೆಳಗ್ಗೆ ಬರುತ್ತೆ. ಅಂತಹ ರಾಮನನ್ನು ನಾನು ಯಾವತ್ತು ಕಾಣುತ್ತೇನೆ ಅಂತ ಹಾಡುತ್ತಿದ್ದಾಳೆ. ಗುರುಸಿದ್ಧರೇ ಮೆಚ್ಚಿದಂತೆ. ಗುರುಸಿದ್ಧರು ಮೆಚ್ಚಿರುವಂತಹ, ಗುರುಗಳು ತಪಸ್ವಿಗಳು ಮೆಚ್ಚಿರುವಂತಹ ಶುಭಕರವಾದ ಸನ್ಮಂಗಳ ಮೂರ್ತಿಯನ್ನು ಎಂದು ಕಾಂಬೆ. ಶುಭಕರವಾದ ಆಕಾರವುಳ್ಳ ಇವನನ್ನು ಯಾವತ್ತು ಕಾಣ್ತೀನಿ ನಾನು ಅಂತ ಮಾಲೆಯನ್ನು ಕಟ್ಟಿದ ಹಾರಕ್ಕೆ ಮುತ್ತಿಕ್ಕುತ್ತಾ ಶಬರಿ ಹಾಡನ್ನು ಹೇಳ್ತಾ ಇದ್ದಾಳೆ. ಅದನ್ನೆಲ್ಲ ನೋಡ್ತಾ ರಾಮ ನಿಂತು ಬಿಟ್ಟಿರ್ತಾನೆ. ಹಾಡು ಮುಗಿತಾ ಇದ್ದಂಗೆ ರಾಮ, ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ. ರಾಮ ಏನು ಹೇಳ್ತಾನೆ, ಬಾಗಿಲಿಗೆ ಬಂದು ಅಲ್ಲಿ ನಿಂತ್ಕೊಂಡ್ಬಿಟ್ಟು ಅವನ ಹಿಂದೆ ಲಕ್ಷ್ಮಣ ಇರ್ತಾನೆ. ಅಮ್ಮ, ನಾಡಾಡಿಗಳಿಗೆ ಇಲ್ಲಿ ತಂಗಲು ಅವಕಾಶ ಸಿಗುವುದೇ ಅಂತ ಕೇಳ್ತಾನೆ. ಆಗ
ಈಗ ನಾವು ಸಡನ್ನಾಗಿ ಹಾಡು ಹೇಳ್ತಾ ಇರ್ತೀವಿ, ಯಾರಾದರೂ ಬಂದುಬಿಟ್ರೆ ನಮಗೇನಾಗುತ್ತೆ, ಇದ್ದಕ್ಕಿದ್ದಂಗೆ ಗಾಬರಿ ಆಗುತ್ತೆ. ಅದೇ ರೀತಿ ನಮ್ಮ ಶಬರಿಗೂ ಕೂಡ ಗಾಬರಿ ಆಗುತ್ತೆ. ನಡುಗುವೆಂದೆಯಿಂದ ಹಿಂದಿರುಗಿ ನಿಟ್ಟಿಸಿ ಮೊದಲು ಬೆರಗು ಕಳೆದ ಮೇಲೆ ಏನು ಮಾಡ್ತಾಳೆ, ಹೆದರಿ ಹಿಂತಿರುಗಿ ನೋಡಿ ಆಶ್ಚರ್ಯಪಟ್ಟು ಆಮೇಲೆ ಏನು ಹೇಳ್ತಾಳೆ, ನೀ ರಾಮನೇ ಮಹಾಪುರುಷ, ನೀನು ಮಹಾಪುರುಷ ರಾಮನೇನಾ ಅಂತ ಕೇಳ್ತಾಳೆ. ಆಗ ರಾಮ ಹೇಳ್ತಾನೆ, ಹೌದು ತಾಯಿ, ಹೌದು, ರಾಮನೆಂಬುದು ಈತನ ನನ್ನ ನುಜ ಸೌಮಿತ್ರಿ. ನೋಡಿ, ಹೌದು ತಾಯಿ, ನನ್ನನ್ನು ರಾಮನಂತಾರೆ, ಇವನು ನನ್ನ ತಮ್ಮ ಸುಮಿತ್ರೆಯ ಮಗ ಲಕ್ಷ್ಮಣ ಅಂತ ಹೇಳ್ತಾನೆ. ಆಗ ಶಬರಿ ತುಂಬ ಸಡಗರಗೊಳ್ಳುತ್ತಾಳೆ. ಮುಂದೆ ಮೇಳದವರ ಹಾಡುವ ಹಾಡು ಅವಳು ಗೈದ ಉಪಚಾರವನ್ನು ಬಣ್ಣಿಸುತ್ತದೆ. ಮುಂದೆ ಮೇಳದವರು ಇವಳ ಹಾಡನ್ನು ಬಣ್ಣಿಸ್ತಾರೆ. ಶಬರಿ ಹೆಚ್ಚು ಸಂಭ್ರಮ ಪಡುತ್ತಾಳೆ. ಅವಳು ರಾಮನಿಗೆ ಮಾಡಿದ ಉಪಚಾರದ ವರ್ಣನೆಯನ್ನು ಇನ್ನು ಮುಂದೆ ಮೇಳದವರು ಹಾಡುತ್ತಾರೆ. ನೆಕ್ಸ್ಟು ಅವಳ ಉಪಚಾರವನ್ನು ಮೇಳದವರು ಹಾಡ್ತಾರೆ. ಸೊ ಈಗ ಕಂಡಳು ಶಬರಿ ರಾಮ ಬಂದು ನಿಂದಿರುವುದಾ, ಮೇಳದವರು ಹಾಡ್ತಾ ಇದ್ದಾರೆ. ಕಂಡಳು ಶಬರಿ ರಾಮ ಬಂದು ನಿಂದಿರುವುದಾ, ಕಂಡ ಬೆರಗು ಕಳೆದ ಬಳಿಕ ಸನಿಯ ಕೈದಿ ಮೈಯ ಮುಟ್ಟಿ ಮದದಿ ಕೆಡೆದು ಕೈಯ ಕಣ್ಣಿ ಗೊತ್ತಿಕೊಂಡು ಹನಿಯ ಸುರಿಸಿ ಬನ್ನಿರೆಂದು ಗದ್ಗದಿತ ಅಯ್ಯೋ ಏನು ಅಣಿಯೇ ಇಲ್ಲ. ನೋಡಿ, ರಾಮ ಬಂದು ನಿಂತಿರುವಾಗ ಶಬರಿಯನ್ನು ನೋಡ್ತಾಳೆ. ಆಗ ಅಚ್ಚರಿಗೊಂಡು ಆತ ಅವನನ್ನು ಸಮೀಪಕ್ಕೆ ಹೋಗ್ತಾಳೆ. ಅನಂತರ ಅವಳ ಹತ್ರ ಹೋಗ್ಬಿಟ್ಟು ಅವನ ಮೈಯನ್ನು ಮುಟ್ತಾಳೆ. ಇವನೇನ ನಾನು ಕಾಯ್ತಾ ಇದ್ದಿದ್ದು ರಾಮ. ಕಾಲಿಗೆ ಬೀಳ್ತಾಳೆ, ಕೈಯನ್ನು ಕಣ್ಣಿಗೆ ಒತ್ತಿಕೊಳ್ತಾಳೆ, ಮತ್ತು ಆನಂದದ ಕಣ್ಣೀರು ಬರುತ್ತೆ, ಆನಂದದ ಕಣ್ಣೀರನ್ನು ಸುರಿಸ್ತಾಳೆ. ಬನ್ನಿ ಎಂದು ನಡುಗುವ ಧ್ವನಿಯಲ್ಲಿ ಕರೀತಾಳೆ, ಏ ರಾಮ, ಬಾ ರಾಮ ಅಂತ ನಡುಗುವ ಧ್ವನಿಯಲ್ಲಿ ಕರೀತಾಳೆ. ಮತ್ತೆ ಏನು ಹೇಳ್ತಾಳೆ, ಅಯ್ಯೋ ಏನು ಅಣಿಯೇ ಇಲ್ಲ, ನಾನೇನು ಪ್ರಿಪ್ರೇಷನ್ನೇ ಮಾಡ್ಕೊಂಡಿಲ್ಲ, ಏನು ಸಿದ್ಧತೆನೇ ಆಗಿಲ್ವಲ್ಲ ಅಂತ ಹೇಳಿಬಿಟ್ಟು, ನೆನ್ನೆಯಷ್ಟು ಚೆನ್ನವಿಲ್ಲ, ನೆನ್ನೆ ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿದ್ದೆ ನಾನು ರಾಮ ಬರ್ತಾನೆ ಅಂತ, ನೆನ್ನೆಯಷ್ಟು ಚೆನ್ನ ಇಲ್ಲ. ಮತ್ತು ಎನ್ನುತ್ತಾ ಬಲು ಹಂಬಲ ಅಂತೂ ಬಹಳ ಹಂಬಲದಿಂದ ನೆನ್ನೆಯಷ್ಟು ಇವತ್ತೇನು ಪ್ರಿಪ್ರೇಷನ್ನೇ ಮಾಡ್ಕೊಂಡಿಲ್ಲ. ತನ್ನ ಬಗೆಯ ಬಯಕೆಯಂತೆ ಬಗೆಯ ಬಗೆಯ ಕಂಪನಿಡುವ ವನಮಾಲೆಯ ಕೊರಡಿಗಿತ್ತು ಹಬ್ಬ ಎಂದು ಹಿಗ್ಗಿ ನೆನ್ನೆದಿಂದಷ್ಟು ಚೆಲುವಿಲ್ಲ ಎನ್ನುತ್ತಾ ತುಂಬ ತವಕ ಪಡುತ್ತಾ ತನ್ನ ಮನದ ಆಸೆಯಂತೆ ನಾನಾ ವಿಧದ ಸುವಾಸನೆಯಿಂದ ಕೂಡಿದ ಹೂಮಾಲೆಯನ್ನು ರಾಮನ ಕೊರಳಿಗೆ ಹಾಕಿ ತುಂಬ ಸಂತೋಷ ಪಡ್ತಾಳೆ. ಹಬ್ಬ ಎಂದು ಹಿಗ್ಗಿ ಇದು ರುಚಿ, ಇದರಷ್ಟು ರುಚಿಯ ಹಣ್ಣೆ ಇಲ್ಲ ಜಗದೊಳೆಂದು ನಿನಗೆ ಎಂದೇ ತಂದೆನೆಂದು ತಾನೇ ಅವರ ಕೈಯೊಳಿತ್ತು. ನೋಡಿ, ಸಂತೋಷ ಪಡ್ತಾ ಇದು ರುಚಿಯುಳ್ಳದ್ದು, ಇದರಷ್ಟು ರುಚಿ ಇರುವ ಹಣ್ಣು ಈ ಪ್ರಪಂಚದಲ್ಲಿಯೇ ಇಲ್ಲ, ನಿಮಗಾಗಿಯೇ ಇವನ್ನು ತಂದಿರುವೆ ಎನ್ನುತ್ತಾ ಸ್ವಂತ ಅವರ ಕೈಗಳಿಗೆ ಹಣ್ಣನ್ನು ಕೊಡ್ತಾಳೆ. ಪೂಜೆಯಿಂದ ಸುಪ್ರಸನ್ನರಾಗಿ ರಾಜಕುವರರಂದು ಮಂದಹಾಸ ತೋರೆ ನೋಡಿ ಧನ್ಯಭಾವದಿಂದ ಕೂಡಿ. ಇವಳ ಪೂಜೆಯಿಂದ ಸಂತುಷ್ಟರಾದ ರಾಜಕುಮಾರರ ಅಂದರೆ ರಾಮ ಲಕ್ಷ್ಮಣರು ಮಗುಳ್ನಗ್ತಾರೆ. ಆಗ ಅವರನ್ನು ನೋಡಿ ಶಬರಿಗೆ ತಾನು ಕೃತಾರ್ಥಳಾದಂತೆ ಅನಿಸುತ್ತದೆ. ಹೀಗೆ ರಾಮ ಲಕ್ಷ್ಮಣರನ್ನು ಉಪಚರಿಸಿದ ಶಬರಿ ತನ್ನ ಅಂತರಂಗದ ಅಂದರೆ ಒಳಮನ ಬಹಳ ಸುಖಕರವಾಗುತ್ತೆ, ಅವಳಿಗೆ ಬಹಳ ಖುಷಿಯಾಗುತ್ತೆ. ಹೀಗೆ ಅವರಿಗೆ ಉಪಚಾರವನ್ನು ಮಾಡಿ ಶಬರಿ ತನ್ನ ಅಂತಃಸುಖವನ್ನು ತೋರುವುದಕ್ಕೆ ಈ ಥರ ಹಾಡಿಕೊಂಡು ನರ್ತಿಸುತ್ತಾಳೆ. ಹೀಗೆ ರಾಮ ಲಕ್ಷ್ಮಣರನ್ನು ಉಪಚರಿಸಿದ ಶಬರಿ ತನ್ನ ಅಂತರಂಗದ ಸುಖವನ್ನು ತೋರಿಸಲು ಹಾಡುತ್ತಾ ನರ್ತಿಸುತ್ತಾಳೆ. ಏನಂತ ಹಾಡ್ತಾಳೆ, ಸುಖಿ ನಾನು, ಬರೀ ಸುಮ್ಮನೆ ಸುಖಿ ನಾನು ಸಂತೋಷವಾಗಿದ್ದೇನೆ, ಬರಿಯ ಸಂತೋಷ, ಸುಮ್ಮನೆ ಸಂತೋಷಗೊಂಡಿದ್ದೇನೆ. ನಾನಿಲ್ಲದ ನಾನಾಗಿಹೆನು ಅಂದರೆ ನಾನು ಎನ್ನುವುದು ಅಂದರೆ ಅಹಂಕಾರವಿಲ್ಲದೆ ನಾನಾಗಿದ್ದೇನೆ. ಆಸೆ ತೀರಿ ಹಾಯಾಗಿದ್ದೇನೆ ಅಂದರೆ ಆಸೆ ತೀರಿ ಸಮಾಧಾನಗೊಂಡಿದ್ದೇನೆ, ತೀವ್ರವಾದ ಆಸೆ ಹೋಗಿದೆ.
ನಳಿದಿಹೆ ತುಂಬಿರುವೆನು ನಾನು. ಅಂದರೆ ತೀವ್ರವಾದ ಆಸೆ ಹೋಗಿ ಅದರಿಂದ ನನಗೀಗ ಬಹಳ ಸಂತೋಷವಾಗಿದೆ. ಸುಮ್ಮನೆಯೇ ಬಲು ಸುಖಿ ನಾನು. ನಾನು ಸುಮ್ಮನೆ ಬಹಳ ಖುಷಿಯಾಗಿದ್ದೇನೆ. ತೀವ್ರವಾದ ಆಸೆ ಹೋಗಿ ಸುಖವಾಗಿದ್ದೇನೆ. ಮತ್ತು ಹೊಳೆ ಕಡಲಿಗೆ ಸೇರಿರುವ ತೆರದಿ. ಎಷ್ಟು ಖುಷಿಯಾಗಿದ್ದೇನೆ ಅಂದರೆ ಹೊಳೆಯು ಸಮುದ್ರಕ್ಕೆ ಸೇರಿದ ಹಾಗೆ ಅಷ್ಟೊಂದು ಖುಷಿಯಾಗಿದ್ದೇನೆ. ನಾವೇ ರೇವಿಗೆ ಬಹ ತೆರದಿ ಅಂದರೆ ಮತ್ತೆ ಹಡಗು ಬಂದರಿಗೆ ಬಂದು ಸೇರುವಷ್ಟು ಖುಷಿಯಾಗಿದ್ದೇನೆ. ಮತ್ತು ವಿಧ ವಿಧವಾದ ಅಪೇಕ್ಷೆಗಳು, ಬಗೆ ಬಗೆ ಹಾರೈಕೆಯ ಪಟವಿಳಿಸಿ. ನೋಡಿ, ಬೇರೆ ಬೇರೆ ಅಪೇಕ್ಷೆಗಳು ತೆರೆಗಳನ್ನು ಕಳಚಿದ ಹಾಗೆ, ಮನಸ್ಸು ಬಿಡುಗಡೆ ಪಡೆದ ಹಾಗೆ ಅಷ್ಟೊಂದು ಖುಷಿಯಾಗಿದ್ದೇನೆ. ನಿಂತಿದೆ ಮನ ಇದೇ ಬಿಡುವೆನಿಸಿ, ಸುಖಿನ ಸುಖಿನ ಸುಖಿ ನಾನು. ನಿಮ್ಮನ್ನು ನೋಡ್ತಾ, ನಾನು ನಿಮ್ಮೊಂದಿಗೆ ಮಾತನಾಡುತ್ತಾ ನಾನು ಬಹಳ ಸಂತೋಷ. ನಿಮ್ಮನ್ನು ನೋಡುತ್ತಾ ಸುಖಿ ನಾನು, ನಿಮ್ಮೊಡನೆ ನುಡಿಯುತ್ತಾ ಸುಖಿ ನಾನು. ನಿಮ್ಮ ಜೊತೆ ಮಾತಾಡ್ತಾ ನಾನು ಸುಖವಾಗಿದ್ದೇನೆ, ಸಂತಸಗೊಂಡಿದ್ದೇನೆ. ಮತ್ತು ನಿಮ್ಮ ತಣಿವು ನಿಮ್ಮಾನಂದದಿ ಸುಖಿ. ನಿಮ್ಮ ತಣಿವು ನಿಮ್ಮಾನಂದದಿ ಸುಖಿ. ನೋಡಿ, ನಿಮ್ಮ ತೃಪ್ತಿ ನಿಮ್ಮ ಸಂತೋಷ ನನಗೆ ಸುಖವನ್ನು ನೀಡಿದೆ. ನಿಮ್ಮೊಡನೆ ಸುಮ್ಮನೆ ಸುಖಿ ನಾನು. ನೋಡಿ, ಮತ್ತು ನಿಮ್ಮ ಸಾಮೀಪ್ಯದಿಂದಲೇ ನಾನು ಸಂತೋಷವನ್ನು ಹೊಂದಿದ್ದೇನೆ. ನೀವು ನನ್ನ ಜೊತೆಗಿದ್ರೇ ನನಗೆ ಬಹಳ ಖುಷಿ. ಇಂದಾಗಿಹೆನ ಬಲು ಹಗುರ. ಇವತ್ತು ನಾನು ಭಾಳ ಭಾರ ಕಳೆದುಕೊಂಡಿದ್ದೇನೆ. ನೀಡಿಹುದೋ ಪರತನ್ನ ಕರ. ಮತ್ತು ಇಂದು ನಾನು ಭಾರ ಕಳೆದುಕೊಂಡಿದ್ದೇನೆ. ನಾನು ಮುಕ್ತಿಯನ್ನು ಕೈ ಚಾಚಿದ್ದೇನೆ. ಕೈವಲ್ಯ ಮುಕ್ತಿಯನ್ನು ತನ್ನ ಕೈ ಚಾಚಿದೆ. ನೆನ್ನೆ ನಾಳೆ ಇನ್ನಿಲ್ಲವನಿಗೆ ನಾ ಈ ನೆಲಕ್ಕೆ ಚಿರವೆಂಬ ತೆರ. ನನಗೆ ಇನ್ನು ನೆನ್ನೆ ನಾಳೆಗಳು ಮತ್ತು ಭೂತ ಭವಿಷ್ಯ ಇಲ್ಲ. ಸುಖಿ ನಾನು, ಬರೀ ಸುಖಿ, ಸುಮ್ಮನೆ ನಾನು ಸುಖಿ. ಈ ಸಂತೋಷಕ್ಕೆ ಶಾಶ್ವತವೆನಿಸುವಂತಿದೆ. ಈ ಸಂತೋಷ ಬಹಳ ಶಾಶ್ವತವಾಗಿದೆ. ನಾನು ತುಂಬ ಆನಂದಗೊಂಡಿದ್ದೇನೆ ಅಂತ ಬಹಳ ಖುಷಿಯಾಗಿ ಶಬರಿ ನರ್ತಿಸುತ್ತಾಳೆ. ಆಗ ರಾಮ ಹೇಳ್ತಾನೆ, ನಿನ್ನಾದರದಳು ಸುಖಿ ನಾನು. ನಿನ್ನ ಉಪಚಾರದಿಂದ ನಾನು ಸಂತೋಷಗೊಂಡಿದ್ದೇನೆ. ನಾವಿಬ್ಬರು ಸಂತೋಷಗೊಂಡಿದ್ದೇವೆ. ನಿನ್ನೀ ಸೊಗದಳು ಸುಖಿ ನಾನು. ನಿನ್ನ ಸುಖದಲ್ಲಿ ನಾವು ಸಂತಸ ಪಡುತ್ತಿದ್ದೇವೆ. ನೀನು ಎಷ್ಟು ಖುಷಿಯಾಗಿದೆಯೋ ನನಗೆ ಅಷ್ಟು ಖುಷಿಯಾಗಿದೆ ಶಬರಿ ಅಂತ ರಾಮ ಹೇಳ್ತಾನೆ. ಕಾಡಿನೊಳಿ ಸವಿ ಕಾಣುವ ಪುಣ್ಯಕ್ಕೆ ನಿನಗೆಂದೆಂದಿಗೂ ಋಣಿ ನಾವು. ನೋಡಿ, ಕಾಡಿನಲ್ಲಿ ಇಂತಹ ಅನುಭವವನ್ನು ಪಡೆದಿರುವ ಸುಕೃತಕ್ಕಾಗಿ ನಾವು ಎಂದೆಂದಿಗೂ ನಿನಗೆ ಋಣಿಯಾಗಿದ್ದೇವೆ ಅಂತ ರಾಮ ಹೇಳ್ತಾನೆ. ಆಗ ಶಬರಿ ಹೇಳ್ತಾಳೆ, ರಾಮನ ಮಾತನ್ನು ಕೇಳಿ ತನ್ನ ಸೊಗದ ಉನ್ಮಾದವನ್ನು ಸ್ವಲ್ಪ ಹದಕ್ಕೆ ತಂದುಕೊಂಡು ಆತನನ್ನು ನೋಡುತ್ತಾ ಕೊನೆಗೆ ಕಂಬನಿಯನ್ನಿಟ್ಟಳು. ಅವಳು ಎಷ್ಟು ಖುಷಿಯಾಗಿ ಕುಣಿತಾಳೆ. ರಾಮನ ಈ ಮಾತನ್ನು ಕೇಳಿ ಅವಳಿಗೆ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಬಂದ್ಬಿಡುತ್ತೆ. ಕೊನೆಗೆ ಕಂಬನಿಯನ್ನು ಸುರಿಸ್ಬಿಡ್ತಾಳೆ. ಕಣ್ಣೀರು ಬಂದ್ಬಿಡುತ್ತೆ ಆ ತಾಯಿಗೆ. ಆಗ ತನ್ನ ಸುಖದ ಹುಚ್ಚನ್ನು ಹಿಡಿತಕ್ಕೆ ತಂದ್ಕೊಂಡ್ಬಿಟ್ಟು ರಾಮನನ್ನ ನೋಡಿ ಕಣ್ಣೀರು ತುಂಬ್ಕೊಂಡ್ಬಿಟ್ಟು, ನನಗೆ ಬಲು ಸಂತಸವೆನಗೆ. ನನಗೆ ಭಾಳ ಸಂತೋಷವಾಗ್ತಿದೆ ರಾಮ. ನನ್ನ ಆಸೆಯ ಜಾಡ ಹಿಡಿದು ಬಂದಿರಲೇ ಈ ಕೊನೆಗೆ. ನನ್ನ ಆಸೆಯ ಹಾಗೆ ಕೊನೆಗೂ ನೀವು ನನ್ನ ಬಯಕೆಯ ಸುಳಿಯನ್ನು ನೀವು ಹುಡುಕೊಂಡು ಬಂದಿದ್ದೀರಿ. ಬಯಕೆಯ ಸುಳಿವನ್ನು ಅರಿತು ಬಂದಿದ್ದೀರಿ. ನನಗೆ ನಿನ್ನನ್ನು ನೋಡಬೇಕು ಅಂತ ಬಯಕೆ ಆಗಿದೆ ಅನ್ನೋದನ್ನು ನೀವು ಸುಳಿವನ್ನು ನೀವು ಹಿಡ್ಕೊಂಡು ಬಂದಿದ್ದೀರಿ. ಅಂದರೆ ರಾಮನನ್ನು ನೋಡಬೇಕು ಅನ್ನೋ ಬಯಕೆ ನಿಮಗೂ ಗೊತ್ತಾಗಿದೆ, ಹಾಗಾಗಿ ನೀವು ಬಂದಿದ್ದೀರಿ. ನನಗೆ ಬಹಳ ಸಂತೋಷವಾಗಿದೆ. ಜಾಡ ಹಿಡಿದು ಬಂದಿದ್ದೀರಿ. ತಣಿದಿರಾ ನೀವು ತಣಿದಿದ್ದೀರಾ. ಹಸಿವು ತೃಷಿಯನ್ನು ಉಳಿದೀರಾ. ನಿಮಗೆ ಹಸಿವಾಗ್ತಿದೆಯಾ? ನೋಡಿ, ನನಗೆ ಬಹಳ ಸಂತೋಷ. ಕೊನೆಗಾಲದಲ್ಲಿ ನನ್ನ ಬಯಕೆಯನ್ನು ಬಂದಿದ್ದೀರಿ ಅಲ್ಲವೇ? ಬಳಲದಿರಿ, ತೃಪ್ತಿ ಹೊಂದಿದ್ದೀರಾ. ಹಸಿವು ಬಾರಿಕೆಗಳು ಹೋದವೆ. ನಾನು ನಿರ್ಗತಿಗಳು ಬಡವೆ. ಒಬ್ಬಳೆನು ಗೈವ ನನಗೆ ಮರುಕ ತಳೆದಿರಾ. ಒಬ್ಬಳು ನಾನು, ನನ್ನ ಬಗ್ಗೆ ದಯೆ ಹೊಂದಿದ್ದೀರಾ. ಸುಮ್ಮನೆ ಹೇಳ್ತಾ ಇದ್ದೀರಾ ನೀವು ಅಂತ ಕೇಳ್ತಾಳೆ. ಆಗ ರಾಮ ಆ ತಾಯಿಯ ಭಾವನೆಗಳನ್ನು ನೋಡಿ
ಕಣ್ಣೀರು ನಿನಗೇಕೆ ತಾಯಿ. ಅಮ್ಮ ಯಾಕಮ್ಮ ಅಳ್ತಿದ್ದೀರಾ? ಅಳಬೇಡಿ, ಕಣ್ಣೀರೇಕೆ ತಾಯಿ. ತುಸು ತುಸು ಪುಣ್ಯವಿಲ್ಲ. ನೋಡಿ ರಾಮ ಇಂತಹ ಏನು ಹೇಳ್ತಾನೆ, ಕಣ್ಣ ನೀರೇಕೆ ತಾಯಿ. ಅಮ್ಮ ಈ ಕಣ್ಣೀರು ಏಕೆ? ಸ್ವಲ್ಪವೂ ಕೊರತೆ ಇಲ್ಲ. ತುಸು ಉಣೆಯವಿಲ್ಲ, ಸ್ವಲ್ಪನೂ ಕೊರತೆ ಇಲ್ಲ. ನನ್ನ ಅಯೋಧ್ಯೆಯರ ಮನೆಯೊಳು ಇದಕ್ಕೂ ಲೇಸು ಸಲ್ಲ. ನೋಡಿ, ನನ್ನ ಅಯೋಧ್ಯೆಯರ ಮನೆಯಲ್ಲಿ ಇದಕ್ಕಿಂತ ಹಿತವಾದುದು ದೊರೆತಿರಲಿಲ್ಲ. ಅಯೋಧ್ಯೆಗಿನ್ನ ಚೆನ್ನಾಗಿದೆ ನನಗೆ ಇಲ್ಲಿಯ ನೀವು ನೋಡ್ಕೊಂಡಿರುವ ರೀತಿ. ಇಂದು ಹಳವ ಮರೆತೆವು. ನೋಡಿ, ಈ ದಿನ ನಾವು ಇದು ಕಾಡು ಅನ್ನೋದನ್ನ ಮರೆತು ಬಿಟ್ಟಿದ್ದೀವಿ. ಇಲ್ಲೇ ಮನೆಯ ನರಿದೆವು. ಇದೇ ನಮ್ಮ ಮನೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಇನಿತಾದರೂ ತೋರ್ವ ನಿನ್ನ ನಬ್ಬೆ ಎಂದೇ ಕುರಿತೆನು. ನೋಡಿ, ಇಷ್ಟೊಂದು ಪ್ರೀತಿಯನ್ನು ತೋರಿಸುವ ನಿನ್ನನ್ನು ತಾನು ತಾಯಿ ಅಂತಾನೆ ತಿಳ್ಕೊಂಡಿದ್ದೀನಿ ಅಂತ ರಾಮ ಹೇಳ್ತಾನೆ. ರೂಪಿನಂತೆ ಮಾತು ಕೂಡ ಏನಿತು ಧಾರವಾಗಲಿ. ನೋಡಿ, ಆಕಾರದಂತೆ ಮಾತುಗಳು ಸಹ ಎಷ್ಟೊಂದು ಧಾರಾಳವಾಗಿದೆ ಅಂತ ಶಬರಿ ಹೇಳ್ತಾಳೆ. ಧನ್ಯ ನಾನು ಸಿದ್ಧರ ವರವಿಂದು ನನಗೆ ಫಲಿಸಿತು. ನೋಡಿ, ನಾನಿಂದು ಕೃತಾರ್ಥಳಾದೆ. ತಪಸ್ವಿಗಳ ಅನುಗ್ರಹ ನನಗೆ ಈ ದಿನ ಫಲ ಕೊಟ್ಟಿದೆ. ನಿಮ್ಮ ಕಂಡ ಪುಣ್ಯವಂತೆ ಹಿಂಗಿ ಹೋಯಿತೆಲ್ಲ ಚಿಂತೆ. ಗುರುವ ಪೂಜೆ ಗೈದ ತಣಿವು ನನಗೆ ಸಂಧಿ ತಿಂತೆ. ನೋಡಿ, ನನಗೆ ನಿಮ್ಮನ್ನು ಕಂಡು ಧನ್ಯ ನಾನು. ನನ್ನ ಚಿಂತೆಗಳೆಲ್ಲವೂ ಇಂಗಿದವು. ಅಂದರೆ ನನ್ನ ಚಿಂತೆಗಳೆಲ್ಲ ಬಿಡುಗಡೆ ಆದವು. ನನಗೆ ಗುರುವನ್ನು ಪೂಜೆ ಮಾಡಿದ ತೃಪ್ತಿ ಈ ರೀತಿಯಲ್ಲಿ ಸಿಕ್ಕಿತು. ರಾಮ ಹೇಳ್ತಾನೆ, ಇಂಥ ಶಿಷ್ಯೆ ಎರ್ತಿ ಪಡೆದ ನಿನ್ನ ಗುರುಗಳೆಂಥರೋ. ಇಂತಹ ಶಿಷ್ಯೆಯ ಪ್ರೀತಿಯನ್ನು ಪಡೆದ ನಿನ್ನ ಗುರುಗಳು ಎಂತಹ ಮಹಿಮರಾಗಿರಬಹುದು. ಅವರ ಮಹಿಮೆ ಕೇಳಿ ಬಲ್ಲೆ ಎಂಥ ಶಾಂತಕಾಂತರೋ. ಅವರ ಮಹಿಮೆಯನ್ನು ಸಮಾಧಾನಿಗಳು, ಇಂದ್ರಿಯ ನಿಗ್ರಹವುಳ್ಳವರು ಎಂಬುದನ್ನು ಕೇಳಿ ತಿಳಿದಿದ್ದೇನೆ. ಅಳಲನೆಲ್ಲ ಮರೆಸಿ ಶಾಂತಿಯೊಂದ ತೋರುವಿ ಬನ ಇದರ ನಡುವೆ ಪ್ರೇಮ ಶ್ರದ್ಧೆ ನೀನು. ಸುದಿನವೀ ದಿನ ಈ ವನ ದುಃಖಿಗಳನ್ನು ಮರೆಯುವಂತೆ ಮಾಡಿ ಶಾಂತಿಯೊಂದನ್ನೇ ಪ್ರದರ್ಶಿಸಿದ್ದೆ. ಹಾಗಾಗಿ ಇದರ ಮಧ್ಯದಲ್ಲಿ ನಿರ್ಮಲ ಪ್ರೇಮ ನೀನು ನಿರ್ಮಲ ಪ್ರೇಮದ ನೀನು ಈ ವನದಲ್ಲಿದ್ದೀಯಾ, ಈ ಕಾಡಿನಲ್ಲಿರುವೆ. ಇವತ್ತಿನ ದಿನ ನಮಗೆ ಶುಭ ದಿನ ಅಂತ ರಾಮ ಹೇಳ್ತಾನೆ. ಆಗ ಶಬರಿ ಹೇಳ್ತಾಳೆ, ನನ್ನ ಪೊಗಳಲೇಕೆ ರಾಮ, ಎಲ್ಲ ಅವರ ಕರುಣೆ. ನನಗೆ ಹೊಗಳ್ಬೇಡ ರಾಮ, ನನಗೆ ಏಕೆ ಹೊಗಳ್ತೀವಿ? ಎಲ್ಲವೂ ಅವರ ದಯೆ, ನನ್ನ ಗುರುಗಳ ದಯೆ ಇದು. ನೀವಿಲ್ಲಿಗೆ ಪಾದ ಬೆಳೆಸಿ ನನ್ನ ಕಂಡ ಕರುಣೆ. ನೀವು ಇಲ್ಲಿಗೆ ಬಂದು ನನ್ನನ್ನು ಕಾಣುವಂತಾದುದು ಅವರ ದಯೆಯಿಂದಲೇ ಹೌದು. ನೀವು ಬಹಿರಿ ನಿಮ್ಮ ಕಾಣೆ ನಲ್ಮೆಯಹುದು ಎಂದು ಸಿದ್ಧರೊರೆದ ಮಾತು ನನಗೆ ಸಿದ್ಧಿಯಾಯಿತೆಂದು. ನೀವು ಬರ್ತೀರಿ, ನಿಮ್ಮನ್ನು ಕಂಡಾಗ ಅನುಗ್ರಹವಾಗುವುದು ಎಂದು ತಪಸ್ವಿಗಳು ಹೇಳಿದ ಮಾತು ನನಗೀಗ ನೆರವೇರಿತು. ಅವರ ಮಾತು ಇವಾಗ ನೆರವೇರಿತು ಅಂತ ಹೇಳ್ತಾಳೆ. ಹೇಳ್ಬಿಟ್ಟು ಈ ಹಾಡನ್ನು ಹೇಳ್ತಾಳೆ. ಕೋಟಿ ಕರಗಳಿಂ ರವಿಯತ್ತಿರುವೆ, ನೀಲದಾಚೆ ಗಮನ ನನಗಿ ಮಾಯೆಯಾಚೆ ಪಯಣ. ನೋಡಿ, ಏನು ಹೇಳ್ತಾಳೆ, ಅಸಂಖ್ಯ ಕಿರಣಗಳಿಂದ ಸೂರ್ಯನ ಮೇಲೆ ಎತ್ತಿ ಹಿಡಿತಿರುವ ನೀಲಾಕಾಶದ ಆಚೆಗೆ ನನಗೆ ನನ್ನ ಪಯಣ. ನನಗೆ ಈ ವ್ಯಾಮೋಹದ ಆಚೆ ಪ್ರಯಾಣ. ಹಾರ ಬಯಸೇನೆ ಹಕ್ಕಿಗಳಂತೆ ನೀನು ಹಕ್ಕಿಗಳ ಹಾಗೆ ಹಾರಲು ಇಚ್ಛಿಸುತ್ತಾ, ತೇಲ ಬಯಸೇನಿ ಬಿಳಿ ಮುಗಿಲಂತೆ ಬಿಳಿಯ ಮೋಡಗಳಂತೆ ತೇಲಲು ಅಪೇಕ್ಷಿಸುತ್ತಾ, ಕಾರ್ಮೋಡವ ಸೆಳೆಮಿಂಚಿನ ತೆರದೊಳು. ಕಪ್ಪು ಮೋಡಗಳನ್ನು ಕೋಲ್ಮಿಂಚು ಹೊಡೆಯುವ ಹಾಗೆ, ಅಂದರೆ ಅಸ್ತಿತ್ವವನ್ನು ಬಿಡಲು ಅಪೇಕ್ಷಿಸಿದ್ದೀಯೇ. ಭವ ಬಿಡೆ ಬಯಸಿಹೆ ನಿಂತೆ ಕೋಟಿ ಕರಗಳಿಂ. ಹಾಗೆ ಅಸ್ತಿತ್ವವನ್ನು ಬಿಡಲು ಅಪೇಕ್ಷಿಸಿದ್ದೀಯೇ ಅಂತ ಶಬರಿ ಹೇಳ್ತಾಳೆ. ಆಗ ರಾಮ ಹೇಳ್ತಾನೆ, ಮಾತೆಯ ತೆರ ನೀನೆಮ್ಮ ಧರಿಸೂತ, ಬಳಿಕಿ ತೆರ ನುಡಿಯೇ ತಾಯಿ.
ನಿನಗೆ ಬರೇ ಸರಿಯೇ? ನಮ್ಮನ್ನು ತಾಯಿಯಂತೆ ಉಪಚರಿಸಿ ಅನಂತರ ನೀನು ಹೀಗೆ ಹೇಳಲು ಸರಿಯೇ? ಇಂತಹ ಮನಸ್ಸು ನಿನಗೆ ಸಮಂಜಸವೇ? ಇಷ್ಟು ಹೊತ್ತು ತಾಯಿಯ ಹಾಗೆ ನೋಡಿಕೊಂಡು ಈ ರೀತಿ ಮಾತಾಡ್ತೀಯಲ್ಲಮ್ಮ, ನಿನಗೆ ಈ ಮಾತುಗಳು ಸರಿಯೇ, ನಿನ್ನ ಈ ಮಾತುಗಳು ಅಂತ ರಾಮ ಹೇಳ್ತಾನೆ. ಆಗ ಶಬರಿ ಹೇಳ್ತಾಳೆ, ನನಗೆ ಪುಣ್ಯಲೋಕ ದೊರೆಯಲೆಂದು ಹರಕೆ ಇಡೆನಗೆ, ನನಗೆ ಪುಣ್ಯಲೋಕ ದೊರಕಲಿ ಅಂತೂ ಆಶೀರ್ವದಿಸ್ರಿ ನೀವು. ಇನಿತು ಪ್ರಿಯವ ಗೈದ ನಿನಗೆ ಸಾವೇ ನಮ್ಮ ಕಾಣ್ಕೆ, ಇಷ್ಟೊಂದು ಪ್ರೀತಿಯನ್ನು ತೋರಿದ ನಿನಗೆ ಮರಣವೇ ನಮ್ಮ ಕೊಡುಗೆ, ನಾವು ನಿನಗೆ ಮರಣದ ಕೊಡುಗೆಯನ್ನು ಕೊಡಬೇಕೆ ತಾಯಿ ಅಂತ ಕೇಳ್ತಾನೆ ರಾಮ. ಆಗ ಶಬರಿ ಹೇಳ್ತಾಳೆ, ಸಾವಲ್ಲ ಪ್ರಭು, ಮರಣವಲ್ಲ ಮುಕ್ತಿ ಪ್ರಭು, ಇದುವೇ ನನ್ನ ಪೂಣ್ಕೆ. ನೋಡು, ಸಾವಲ್ಲ ಪ್ರಭು, ಬಿಡುಗಡೆ, ಅದೇ ನನ್ನ ಪ್ರತಿಜ್ಞೆ, ಇದು ನನ್ನ ಪ್ರತಿಜ್ಞೆ ಆಗಿತ್ತು ತಂದೆ ರಾಮ. ಇದು ನಿನ್ನನ್ನು ನೋಡಿದ ತಕ್ಷಣ ನಾನು ಮೋಕ್ಷವನ್ನು ಪಡೆಯಬೇಕು ಎನ್ನುವುದು ನನ್ನ ಪ್ರತಿಜ್ಞೆ ಆಗಿತ್ತು, ಇದು ಸಾವಲ್ಲ ಅಂತ ಹೇಳ್ತಾಳೆ. ಮತ್ತೆ ಮನ ಒಪ್ಪಿದರೂ ಎದೆಯೊಪ್ಪದಲ್ಲ. ನೋಡಿ, ಮನಸ್ಸು ಒಪ್ಪದು ಹೃದಯ ಒಪ್ತಾ ಇಲ್ಲ ತಾಯಿ, ನೀನು ಎಷ್ಟೊಂದು ಪ್ರೀತಿಯನ್ನು ತೋರಿಸ್ದೆ, ನನಗೆ ಬಹಳ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾನೆ. ಶಬರಿ ಹೇಳ್ತಾಳೆ, ನೀನು ಒಲಿದೊಪ್ಪಲು ದಿವ ತಪ್ಪದಲ್ಲ, ನೀನು ಒಲಿದು ಒಪ್ಪಿದರೆ ಸ್ವರ್ಗ ತಪ್ಪುವುದಿಲ್ಲ ಅಲ್ವೇ, ನೀನು ಒಲಿದು ಒಪ್ಪಿದ್ರೆ ಸ್ವರ್ಗ ತಪ್ಪೋದಿಲ್ಲ ಅಲ್ವೇ ಅಂತ ಹೇಳ್ತಾಳೆ. ಆಗ ರಾಮ ಹೇಳ್ತಾನೆ, ಬೆರಗಾಗಿ ಹೇ ನಾನಿನಗೆ ಅಸ್ತು ಎಂಬೆ ನಲ್ಮೆಗೆ, ಅಸ್ತು ಅಸ್ತು ಹೋಗಲ್ವಾ ನಿನ್ನಭಿಷ್ಟ ಸಿದ್ಧಿಗೆ. ನಿನ್ನ ವಿಷಯದಲ್ಲಿ ನನಗೆ ಆಶ್ಚರ್ಯವಾಯಿತು, ನಿನ್ನ ಪ್ರೀತಿಗೆ ಆಗಲಿ ಎನ್ನುತ್ತೇನೆ, ನಿನ್ನ ಬಯಕೆಯ ಸಾಧನೆಗೆ ಹೋಗಮ್ಮ ಹಾಗೆ ಆಗಲಿ, ನಿನ್ನ ಬಯಕೆಯ ಸಾಧನೆ ಈಡೇರಲಿ, ನೀನು ಹಾಗೆ ಆಗಲಿ ತಾಯಿ ಅಂತ ಹೇಳ್ತಾನೆ. ಆಗ ಶಬರಿ ಏನು ಹೇಳ್ತಾಳೆ, ನಮೋ ನಮೋ ನಿನಗೆ ನಮೋ, ಬನಕೆ ನಮೋ ಮಲೆಗೆ ನಮೋ, ಎಲ್ಲರಿಗೆಲ್ಲವೋ ಎಲ್ಲಕ್ಕೂ ಶರಣು. ವೇದಿಕೆಯಲ್ಲಿ ಉದ್ಯುಕ್ತವಾದ ಅಗ್ನಿಯನ್ನು ಬಲವಂದು ಹಾರುತ್ತಾ ಪ್ರವೇಶಿಸುತ್ತಾನೆ. ಆಗ ನಮಸ್ಕಾರ ನಮಸ್ಕಾರ ನಿಮಗೆ, ಕಾಡಿಗೆ ಬೆಟ್ಟಕ್ಕೆ ಎಲ್ಲರಿಗೂ ಎಲ್ಲವಕ್ಕೂ ನಮಸ್ಕಾರ. ವೇದಿಕೆಯಲ್ಲಿ ಉರಿಯುತ್ತಿರುವ ಅಗ್ನಿಗೆ ಪ್ರದಕ್ಷಿಣೆ ಬಂದು ಹಾಡುತ್ತಲೇ ಪ್ರವೇಶಿಸುತ್ತಾಳೆ. ರಾಮ ಏನು ಹೇಳ್ತಾನೆ, ಹೆಣ್ಣು ರೀತಿಯ ನರಿಯಬಹುದೇ, ಅವರ ಬಗೆ ಬಲು ಸೋಜಿಗ, ಎಂಥ ನಿಷ್ಠೆ ಎಂಥ ಪ್ರೀತಿ, ಇವಳ ಮರೆಯುವುದೇ ಈ ಜಗ. ಈ ಹೆಣ್ಣು ಮಕ್ಕಳ ಸ್ವಭಾವ ಗುಣ ಎಷ್ಟೊಂದು ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಅವರ ಪ್ರೀತಿಗೆ, ಈ ತಾಯಿ ಶಬರಿಯ ಪ್ರೀತಿಗೆ ಆಶ್ಚರ್ಯಕರವಾಗಿದೆ ಈ ತಾಯಿಯ ಪ್ರೀತಿ. ಇವಳದು ಎಂತಹ ಶ್ರದ್ಧೆ, ಎಂತಹ ಪ್ರೀತಿ, ಪ್ರಪಂಚವು ಇವಳನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಆಗ ಲಕ್ಷ್ಮಣ ಹೇಳ್ತಾನೆ, ಆರು ಎತ್ತ ಏಕೆ ಎನ್ನದೆ ಹಸುಳೆಯಂದದಿ ಒಲಿದಳು, ಕಾಣುತ್ತಲೇ ಬಹು ನಲಿದಳಣ್ಣ, ನಲವೊಳೆಮ್ಮನೆ ಮರೆತಳು. ನೋಡಿ, ಯಾರು ಎಲ್ಲಿಯವಳಿಗೂ ಏಕೆ ಬಂದಿರಿ ಎಂದು ಕೇಳದೆ ಎಳೆಯ ಮಗುವಿನಂತೆ ಪ್ರೀತಿಸಿದಳು. ನಮ್ಮನ್ನು ನೋಡಿದ ಕೂಡಲೇ ಬಹಳ ಸಂತೋಷಪಟ್ಟಳು. ಆ ಸಂತೋಷದಲ್ಲಿ ನಮ್ಮನ್ನೇ ಮರೆತಳು. ರಾಮ ಹೇಳ್ತಾನೆ, ಬೆಳಕಿಗೊಲಿದವರ್ ಉರಿವ ಬತ್ತಿಯ ಕರುಕ ಕಾಣರು ಲಕ್ಷ್ಮಣ, ಬಾಳ ಸುತ್ತಿಹ ದೇವ ತೇಜವ ಕಾಂಬರಿಗೆ ಇದೆ ಲಕ್ಷ್ಮಣ. ನೋಡಿ, ಬೆಳಕನ್ನು ಪ್ರೀತಿಸಿದವರು ಉರಿಯುತ್ತಿರುವ ಬತ್ತಿಯ ಕೊನೆಯ ಕಪ್ಪನ್ನು ಕಾಣೋದಿಲ್ಲ. ಬದುಕನ್ನು ಆವರಿಸಿರುವ ದೈವ ತೇಜಸ್ಸನ್ನು ನೋಡುವವರು ಲಕ್ಷ್ಮಣ. ಅಂದರೆ ಇವರಿಗೆ ಬರೀ ಒಳ್ಳೆಯದು ಮಾತ್ರ ಕಾಣಿಸುತ್ತೆ, ಕೆಟ್ಟದ್ದು ಕಾಣಿಸೋದೇ ಇಲ್ಲ, ಅಷ್ಟೊಂದು ಪವಿತ್ರವಾಗಿರ್ತಾರೆ ಅಂತ ಹೇಳ್ತಾನೆ ರಾಮ. ಲಕ್ಷ್ಮಣ ಹೇಳ್ತಾನೆ, ಅಸುರ ನಿಡರಿಂ ಕಾದು ತನ್ನೊಡೆ ಗೆಮ್ಮ ಸೆಳೆದಿ ಅರ್ತಿಗೆ ಎನನೆಂಬೆನು ಅಣ್ಣ ಇಂತೆಯೇ ನೆನೆಯುತಿಹ ಬಹುದತ್ತಿಗೆ. ನೋಡಿ, ಅಣ್ಣ ರಾಕ್ಷಸನು ಒಡ್ಡಿದ ಆಚರಣೆಯಿಂದಲೇ ಈ ಸ್ಥಳಕ್ಕೆ ಸೆಳೆದು ಬಂದು ಪ್ರೀತಿಗೆ ಏನು ಹೇಳಲಿ, ರಾಕ್ಷಸನೇ ಒಡ್ಡಿರುವ ಆಚರಣೆಗೆ ಈ ಸ್ಥಳಕ್ಕೆ ಬಂದ್ವಿ, ಇಲ್ಲಿ ನಮಗೆ ಪ್ರೀತಿ ಸಿಕ್ತು, ಈ ಪ್ರೀತಿಗೆ ನಾನು ಏನು ಹೇಳಲಿ, ಹೀಗೆ ಅತ್ತಿಗೆಯು ನಮ್ಮನ್ನು
ಈ ತಾಯಿಯು ಸ್ಮರಿಸಿದ ಹಾಗೆ ಸ್ಥಿರಬಹುದಲ್ಲವೇ ಅಂತ ಹೇಳ್ತಾನೆ. ಮತ್ತೆ ಇವರಿಗೆ ಆ ತಾಯಿ ಸೀತೆಯ ನೆನಪಾಗತ್ತೆ. ರಾಮ ಹೇಳ್ತಾನೆ, ಇರಬಹುದು ಸೀತೆ, ಹಾ ಪ್ರಿಯೆ ಚಂದ್ರಾನನೆ, ಎಲ್ಲಿರುವೆ ಎಂತಿರುವೆ, ನಿನ್ನನ್ನು ಜೀವದೊಂದಿಗೆ ಕಾಂಬೆನೆ. ನೋಡಿ, ಮತ್ತೆ ರಾಮ ಹೇಳ್ತಾನೆ, ಹೌದು ಇರಬಹುದು ಸೀತೆ, ಪ್ರೀತಿ ಪಾತ್ರಳೆ, ಚಂದ್ರಮುಖಿಯೇ, ನೀನು ಎಲ್ಲಿದ್ದೀಯೋ ನಿನ್ನನ್ನು ಜೀವ ಸಹಿತ ನೋಡುತ್ತೇನೆಯೇ ಅಂತ ರಾಮ ಹೇಳ್ತಾನೆ. ಆಗ ಲಕ್ಷ್ಮಣ ಹೇಳ್ತಾನೆ, ಭೂಮಿ ತಾಯಿಯು ತನ್ನ ಮಗಳನ್ನು ಎಲ್ಲಿರಲಿ ಅದೇ ತವರೇನೆ ಪೊರೆವಳೈ ಧೃತಿಯಾನು ಚಿಂತಿಸು ಇನ್ನು ಮುಂದಿನ ಹವಣನೆ. ನೋಡಿ, ಭೂಮಿ ತಾಯಿಯ ಮಗಳು ನಿನ್ನ ಹೆಂಡತಿ ಸೀತೆ. ಹಾಗಾಗಿ ಭೂಮಿ ತಾಯಿ ತನ್ನ ಮಗಳನ್ನು ಎಲ್ಲಿದ್ದರೂ ತವರು ಮನೆಯಂತೆ, ಸೀತೆ ಎಲ್ಲಿದ್ದರೂ ಭೂಮಿಯ ಮೇಲೆ ಅದು ತವರು ಮನೆಯೇ ಆಗಿರುತ್ತೆ, ಭೂಮಿಯೇ ಆಗಿರುತ್ತದೆ. ಹಾಗಾಗಿ ಆ ತಾಯಿ, ಭೂಮಿ ತಾಯಿ ನಿನ್ನ ಹೆಂಡತಿಯನ್ನು ಸಲಹುತ್ತಾಳೆ, ಧೈರ್ಯದಿಂದ ಇರು, ಮುಂದಿನ ಕಾರ್ಯವೇನೆಂಬುದನ್ನು ಯೋಚಿಸು ಅಂತ ಹೇಳ್ತಾನೆ ಲಕ್ಷ್ಮಣ. ಆಗ ರಾಮ ಹೇಳ್ತಾನೆ, ಹೌದು ಮರೆತಿದ್ದೆ ಲಕ್ಷ್ಮಣ, ಹೌದು ಲಕ್ಷ್ಮಣ, ನಾನು ಮರೆತಿದ್ದೆ. ಪಂಚಭೂತದಿ ಬೆರೆಯುತ್ತ ಶಬರಿ ಸೀತೆಗೆ ರಕ್ಷೆ ಇಡಲು ಪೋಪ ಬಾ ನೆರವರಸುತ್ತ. ಹೌದು ಲಕ್ಷ್ಮಣ, ನಾನು ಮರೆತು ಬಿಟ್ಟಿದ್ದೆ. ಶಬರಿಯು ಪಂಚಭೂತಗಳೊಂದಿಗೆ ಲೀನವಾಗುತ್ತಾ ಸೀತೆಯನ್ನು ಕಾಪಾಡಲಿ ನಾವು ಸಹಾಯವನ್ನು ಹುಡುಕುತ್ತಾ ಹೋಗೋಣ ಬಾ ಅಂತ ಹೇಳ್ತಾನೆ. ಇಲ್ಲಿಗೆ ತೆರೆ ಬೀಳುತ್ತೆ, ನಾಟಕ ಮುಗಿಯುತ್ತೆ. ನಿಮಗೆ ಈ ಗೀತ ನಾಟಕ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ. ಧನ್ಯವಾದಗಳು.